ನಮಸ್ಕಾರ. ರಾಮಾಯಣದ ಪಾತ್ರಗಳ ಪರಿಚಯ ಸಾಲಿನಲ್ಲಿ ಇವತ್ತು ರಾಮಾಯಣದ ಒಂದು ಅನರ್ಘ್ಯ ರತ್ನ ಹನುಮಂತ. ಅವನ ಒಂದು ಒಂದಷ್ಟು ಸಾಹಸಗಳು, ಅವನ ಚಿಂತನೆಗಳು, ಅವನ ಮಾತುಗಳು, ಹೀಗೆ ಹನುಮಂತನ ಸುತ್ತಮುತ್ತ ಇನ್ನು ಮುಂದಿನ ಒಂದು 45-50 ನಿಮಿಷ ನಾವು ಸಮಯ ಕಳೆಯೋಣ. ರಾಮ ಸೀತೆಯನ್ನ ಕಳ್ಕೊಂಡಿದ್ದಾನೆ. ಲಕ್ಷ್ಮಣನ ಜೊತೆ ಸೀತೆಯನ್ನ ಹುಡುಕಾಡ್ತಾ ಎಲ್ಲ ಕಡೆ ಅದರ ಬಗ್ಗೆ ವಿಚಾರಿಸ್ತಾ, ಎಲ್ಲೂ ಅದರ ಒಂದು ಕುರುಹು ಕೂಡ ಸಿಗದೆ ತುಂಬಾ ದುಃಖಿತನಾಗಿ ಅವನು ದಕ್ಷಿಣಕ್ಕೆ ಬರ್ತಾನೆ. ದಕ್ಷಿಣಕ್ಕೆ ಅಂದ್ರೆ ಅವನಿದ್ದ ಜಾಗ ನಾಸಿಕ್, ಇವತ್ತಿನ ಮಹಾರಾಷ್ಟ್ರ. ಅಲ್ಲಿಂದ ಅವನು ದಕ್ಷಿಣದ ಕಡೆಗೆ ಹುಡ್ಕೊಂಡು ಬರ್ತಾ ಇದ್ದಾನೆ. ಕರ್ನಾಟಕ, ಇವತ್ತಿನ ಏನು ಕರ್ನಾಟಕ ಅದರ ಭಾಗದ ಒಂದು ಪ್ರವೇಶ ಮಾಡ್ತಾನೆ. ತುಂಗಭದ್ರಾ ತೀರದ ಹಂಪಿ, ಇವತ್ತೇನು ವಿಜಯನಗರ ಜಿಲ್ಲೆ ಇದೆ, ಈ ಪ್ರದೇಶಕ್ಕೆ ಬರ್ತಾನೆ. ಆಗ ಅದನ್ನ ಕಿಷ್ಕಿಂದೆ ಅಂತ ಕರೀತಾ ಇರ್ತಾರೆ. ಅಲ್ಲಿ ಬಂದಾಗ ಅಲ್ಲಿ ರಾಮ ಲಕ್ಷ್ಮಣರು ಒಂದ್ ಕಡೆ ನಡ್ಕೊಂಡ್ ಬರ್ತಾ ಇದ್ದಾರೆ, ಇನ್ನೊಂದ್ ಕಡೆ ಒಂದು ಗುಹೆಯಲ್ಲಿ ಸುಗ್ರೀವ ಇದ್ದಾನೆ, ಅವನ ಜೊತೆ ಎಲ್ಲ ಕಪಿಗಳಿದ್ದಾರೆ. ವಾಲಿಯಿಂದ ಹೊರದೂಡಲ್ಪಟ್ಟ ಸುಗ್ರೀವ ಎಲ್ಲವನ್ನು ಕಳ್ಕೊಂಡು, ತನ್ನ ಹೆಂಡತಿಯನ್ನು ಕಳ್ಕೊಂಡು ಬೀದಿಗೆ ಬಂದಿದ್ದಾನೆ. ಅಷ್ಟೇ ಅಲ್ಲ, ಮತ್ತೆ ವಾಲಿ ನನ್ನ ಮೇಲೆ ಆಕ್ರಮಣ ಮಾಡಬಹುದು ಅನ್ನುವ ಭಯದಲ್ಲೇ ಇದ್ದಾನೆ. ಆ ಸಮಯದಲ್ಲಿ ದೂರದಲ್ಲಿ ಈ ರಾಮ ಲಕ್ಷ್ಮಣರ ಒಂದು ಬರ್ತಾ ಇರ್ತಕ್ಕಂಥ ದೃಶ್ಯವನ್ನ ನೋಡಿದಂತಹ ಸುಗ್ರೀವ ಯೋಚನೆ ಮಾಡ್ತಾನೆ, ಪ್ರಾಯಶಃ ವಾಲಿನೇ ಇರಬಹುದು ಅಥವಾ ವಾಲಿ ಕಳಿಸಿರ್ತಕ್ಕಂಥ ಯಾರೋ ಇರಬಹುದು ಅಂತ ಹೇಳಿ ಸ್ವಲ್ಪ ಹೆದರ್ತಾನೆ. ಆಗ ಅದ್ರ ಬಗ್ಗೆ ಅವ್ರು ಯಾರು, ಯಾತಿಗೆ ಬಂದಿದ್ದಾರೆ ವಿಚಾರಿಸ್ಕೊಂಬ ಅಂತ ಹೇಳಿ ಹನುಮಂತನನ್ನ ಕಳಿಸ್ಕೊಡ್ತಾನೆ. ಅಂದ್ರೆ ರಾಮಾಯಣದಲ್ಲಿ ಹನುಮಂತ ಪ್ರವೇಶ ಆಗ್ತಕ್ಕಂತಹ ಒಂದು ದೃಶ್ಯ ಇದು. ಹೇಗೆ ಒಂದು ಸಿನಿಮಾದಲ್ಲಿ ಸಿನಿಮಾ ಶುರು ಆಗತ್ತೆ, ಹೀರೋ ಎಂಟ್ರಿ ಕೊಡ್ತಾನಲ್ಲ, ಆ ರೀತಿ ಹನುಮಂತನ ಎಂಟ್ರಿ ಆಗೋದಿಲ್ಲ. ಬಾಲಕಾಂಡ ಮುಗಿದಿದೆ, ಅಯೋಧ್ಯಾಕಾಂಡ ಮುಗಿದಿದೆ, ಅರಣ್ಯಕಾಂಡ ಮುಗಿದಿದೆ. ಕಿಷ್ಕಿಂಧಾ ಕಾಂಡದಲ್ಲಿ ಹನುಮಂತನ ಪ್ರವೇಶ ಆಗತ್ತೆ. ಹನುಮಂತ ಒಬ್ಬ ಬ್ರಹ್ಮಚಾರಿಯ ವೇಷದಲ್ಲಿ ಹೋಗಿ ರಾಮ ಲಕ್ಷ್ಮಣರನ್ನ ಭೇಟಿ ಮಾಡ್ತಾನೆ, ವಿಚಾರಿಸ್ತಾನೆ, ಯಾರು ಏನು ಯಾತಿಗೆ ಬಂದಿದ್ದೀರಾ ಅಂತೆಲ್ಲ ವಿಚಾರಿಸ್ತಾನೆ. ಅವ್ರನ್ನ ಹೊಗಳ್ತಾನೆ, ಇಷ್ಟು ಸಾಮರ್ಥ್ಯದಂತೆ ಕಾಣಿಸ್ತಾ ಇದ್ದೀರಾ, ಸೂರ್ಯ ಚಂದ್ರರಂತೆ ಬೆಳಗ್ತಾ ಇದ್ದೀರಾ, ನೀವ್ಯಾಕೆ ಈ ಕಾಡ್ನಲ್ಲಿ ಬಂದಿದ್ದೀರಾ, ಈ ರೀತಿ ಎಲ್ಲ ಪ್ರಶ್ನೆ ಕೇಳ್ತಾ ಅವ್ರ ಜೊತೆ ಸಂವಾದವನ್ನ ಮಾಡಿ ಆಮೇಲೆ ತನ್ನ ಪರಿಚಯವನ್ನು ಮಾಡ್ಕೊಡ್ತಾನೆ. ನಾನು ಈ ತರ ಸುಗ್ರೀವನ ಸಚಿವ, ಮಂತ್ರಿ ನಾನು ಅಂತ ಹೇಳಿ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಹನುಮಂತ ಮುಂದಕ್ಕೆ ಹೋಗ್ತಾನೆ. ಆಗ ಇವರ ಏನೋ ಒಂದು ಸಣ್ಣ ಸಂವಾದ ನಡೀತೋ, ಇದನ್ನ ಗಮನಿಸಿದಂತಹ ರಾಮಚಂದ್ರ ಲಕ್ಷ್ಮಣನ್ಗೆ ಹೇಳ್ತಾನೆ, ಯಾರು ಈ ವ್ಯಕ್ತಿ, ಎಷ್ಟು ಚೆನ್ನಾಗಿ ಮಾತಾಡ್ದ. ರಾಮ ಹೇಳ್ತಾನೆ, ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ. ಇವನ್ ಯಾರೋ ಒಬ್ಬ ದೊಡ್ಡ ವೇದ ಪಂಡಿತ ಇರಬೇಕು, ಋಗ್ವೇದ ಯಜುರ್ವೇದ ಸಾಮವೇದಗಳನ್ನ ಆಳವಾಗಿ ತಿಳ್ಕೊಂಡಿರ್ತಕ್ಕಂಥ ಮಹಾಜ್ಞಾನಿ ಇರಬೇಕು ಅಂತ ಹೇಳಿ ರಾಮಚಂದ್ರ ಹನುಮಂತನ ಕುರಿತು ಹೇಳ್ತಾನೆ. ಮುಂದೆ ಹೇಳ್ತಾನೆ, ನೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುದಾಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿದ್ ಅಪಶಬ್ದಿತಂ ಅಂತ. ಎಷ್ಟು ವ್ಯಾಕರಣಬದ್ಧವಾಗಿ ಮಾತಾಡ್ದ,
ಎಷ್ಟು ಸುಂದರವಾಗಿ ಮಾತಾಡ್ದ, ಸರಿಯಾಗಿ ಮಾತಾಡ್ದ. ಒಂದು ಅಪಶಬ್ದ ಇರಲಿಲ್ಲ ಅವನು ಮಾತಾಡದಂತ ಅಷ್ಟು ಸಮಯದಲ್ಲಿ. ಯಾವುದೇ ರೀತಿಯ ವ್ಯಾಕರಣದ ದೋಷ ಇರಲಿ, ಅಪಶಬ್ದವನ್ನು ಬಳಸಲಿಲ್ಲ ಅವನು ಅಂತ ಮೊದಲ ಭೇಟಿಯಲ್ಲೇ ಪ್ರಭು ಶ್ರೀ ರಾಮಚಂದ್ರನಿಂದ ಸರ್ಟಿಫಿಕೇಟ್ ಪಡೆದವನು ಹನುಮಂತ. ಹನುಮಂತನ ಒಂದು ಪರಿಚಯ ನಮಗೆ ಈ ರೀತಿ ರಾಮಾಯಣದಲ್ಲಿ ಪ್ರಾರಂಭದಲ್ಲೇ ಸಿಗತ್ತೆ. ಅಂದ್ರೆ ರಾಮನಿಗೆ ಹನುಮಂತನ ಒಂದು ಸಖ್ಯ ಬೆಳೆದಂತ ಒಂದು ಅಪೂರ್ವವಾದಂತಹ ಸಂದರ್ಭ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಿದ್ರೆ ಅದು ನಡೆದಿದ್ದು ಕರ್ನಾಟಕದಲ್ಲೇ, ತುಂಗಾ ತೀರದಲ್ಲೇ. ಇವತ್ತಿಗೂ ನಾವು ಅಲ್ಲಿ ಹೋದ್ರೆ ಅಲ್ಲೇ ವ್ಯಾಸರಾಯರು ಕಟ್ಟಿಸಿರ್ತಕ್ಕಂತಹ ಯಂತ್ರೋದ್ಧಾರಕ ಹನುಮಂತನ ದೇವಸ್ಥಾನ ಇದೆ. ಅಲ್ಲೇ ಹತ್ರದಲ್ಲೇ ಸುಗ್ರೀವನ ಗುಹೆ, ರಾಮ ಮತ್ತೆ ಹನುಮಂತರ ಭೇಟಿಯಾದಂಥ ಸ್ಥಳ ಇತ್ಯಾದಿಗಳೆಲ್ಲ ಇವತ್ತಿಗೂ ಅಲ್ಲಿ ನಿಮ್ಗೆ ನೋಡಕ್ ಸಿಗತ್ತೆ. ಅಂದ್ರೆ ಒಂದು ವಿಶೇಷವಾದಂತಹ ಘಟನೆ ನಡೆದಂತ ಜಾಗ. ಯಾಕೆಂದ್ರೆ ಈ ಹನುಮಂತ ಅನ್ನುವ ಅನರ್ಘ್ಯ ರತ್ನ ಹನುಮಂತನಿಗೆ ಸಿಕ್ಕದಂತಹ ಈ ಸಂದರ್ಭ, ಅದಾದ್ಮೇಲೆ ರಾಮಾಯಣದ ಕತೆಗೆ ಒಂದು ಹೊಸ ತಿರುವು ಸಿಗತ್ತೆ. ಸೀತೆಯ ಅನ್ವೇಷಣೆ ಮಾಡಕ್ಕೆ ಬಂದಂತಹ ರಾಮ ಲಕ್ಷ್ಮಣರಿಗೆ ಒಂದು ಭರವಸೆ ಸಿಗತ್ತೆ. ಅವರ ಹುಡುಕಾಟದ ಪ್ರಯತ್ನಕ್ಕೆ ಒಂದು ಹೊಸ ತಿರುವು ಸಿಕ್ಕದಂತಹ ಒಂದು ಸಂದರ್ಭ. ಹೀಗೆ ಒಂದು ಹನುಮಂತನ ಒಂದು ಕತೆ ನಮಗೆ ರಾಮಾಯಣದಲ್ಲಿಂದ ಪ್ರಾರಂಭ ಆಗುತ್ತೆ. ಮೂಲತಃ ಹನುಮಂತ ಆ ವಾನರ ಒಂದು ಗುಂಪಿನಲ್ಲಿದ್ದಂತ ಒಬ್ಬ ಪ್ರಮುಖ ಜ್ಞಾನಿ, ಪರಾಕ್ರಮಿ, ಜೊತೆಗೆ ಸುಗ್ರೀವನ ಮಂತ್ರಿ. ಅವನು ವಾಲಿಯಿಂದ ಬೇರ್ಪಟ್ಟಾಗ ಇವನು ವಾಲಿ ಕಡೆ ಹೋಗಬಹುದು ಇತ್ತು, ಆದ್ರೆ ಸತ್ಯನಿಷ್ಠನಾಗಿದ್ದು ವಾಲಿಯ ಜೊತೆ ಹೋಗದೆ ಸುಗ್ರೀವನ ಜೊತೆನೆ ಉಳಿದುಕೊಂಡಂತ ಒಬ್ಬ ದೊಡ್ಡ ವ್ಯಕ್ತಿ. ಪಕ್ಷಾಂತರ ಮಾಡಲಿಲ್ಲ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಸುಗ್ರೀವ ಎಲ್ಲವನ್ನೂ ಕಳ್ಕೊಂಡಿದ್ರು, ಎಲ್ಲವನ್ನೂ ಇದ್ದಂತಹ ವಾಲಿಯ ಕಡೆಗೆ ಹೋಗದೆ ಸರಿ ದಾರಿಯನ್ನೇ ಹಿಡಿದಂತಹ ಸತ್ಯನಿಷ್ಠ ಹನುಮಂತ. ಅವನು ಸಚಿವನಾಗಿರ್ತಾನೆ, ಆದ್ರೆ ಅನೇಕ ಬಾರಿ ಅವನಿಗೂ ಕೂಡ ಬುದ್ಧಿವಾದವೂ ಹೇಳುವಂತಹ ಒಂದು ಸಾಮರ್ಥ್ಯವನ್ನ ಉಳಿಸ್ಕೊಂಡಂತಹ ವ್ಯಕ್ತಿ ಹನುಮಂತ. ರಾಮ ಮತ್ತೆ ಸುಗ್ರೀವರ ಒಂದು ಭೇಟಿ ಆಗತ್ತೆ. ಅಲ್ಲಿ ಸುಗ್ರೀವ ತನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾನೆ. ರಾಮನ ಪರಿಸ್ಥಿತಿಯ ಒಂದು ಚರ್ಚೆ ಆಗತ್ತೆ. ರಾಮ ಹೇಳ್ತಾನೆ ಸುಗ್ರೀವನಿಗೆ, ನಿನಗೆ ವಾಲಿಯಿಂದ ಆಗ್ತಾ ಇರತಕ್ಕಂತ ತೊಂದರೆಯಿಂದ ನಿನ್ನ ವಿಮೋಚನೆ ಮಾಡ್ತೀನಿ, ನಿನ್ನ ಹೆಂಡತಿ ಸಿಗ್ತಾಳೆ ಅಂತ ಹೇಳಿ ರಾಮ ಭರವಸೆ ಕೊಡ್ತಾನೆ. ವಾಲಿಯ ವಧೆ ಆಗುತ್ತೆ. ಸುಗ್ರೀವ ಮತ್ತೆ ಅವನು ರಾಜ್ಯಕ್ಕೆ ಮರಳ್ತಾನೆ. ಆದ್ರೆ ಒಂದ್ಸಲಿ ಅವನ್ಗೆ ತನ್ನ ಕೆಲಸ ಆದ ನಂತರ ಇಲ್ಲಿ ರಾಮನಿಗೆ ಕೊಟ್ಟಂತ ಮಾತನ್ನ ಮರ್ತೆ ಬಿಡ್ತಾನೆ. ಆರಾಮಾಗಿ ಅವನು ಆಲಸ್ಯದಿಂದ ಸುಖ ಸುಪ್ಪತ್ತಿಗೆಯಲ್ಲಿ ಇದ್ಬಿಡ್ತಾನೆ. ಸುಮಾರು ಸಮಯ ಕಳೆಯುತ್ತೆ. ಹನುಮಂತ ಯೋಚನೆ ಮಾಡ್ತಾನೆ, ಎಂತ ತಪ್ಪು ಮಾಡ್ತಾ ಇದ್ದಾನೆ ಇವನು ಸುಗ್ರೀವ ಅಂತ ಹೇಳಿ ಸುಗ್ರೀವನಿಗೆ ಬಂದು ಬುದ್ಧಿವಾದವನ್ನ ಹೇಳ್ತಾನೆ. ನೀನು ರಾಮನಿಗೆ ಮಾತು ಕೊಟ್ಟಿದೀಯಾ ಸೀತೆಯನ್ನು ಹುಡ್ಕೋದಕ್ಕೆ ಸಹಾಯ ಮಾಡ್ತೀವಿ ಅಂತ. ನೀನು ಮಾತು ಕೊಟ್ಟು ಅದರ ಉಳಿಸ್ಕೊಳ್ತಾ ಇಲ್ಲ. ನೀನು ಆಲಸ್ಯದಲ್ಲಿ ಮುಳುಗ್ಬೇಡ, ರಾಮ ಕಾರ್ಯದಲ್ಲಿ ನೀನು ತೊಡಗು ಅಂತ ಹೇಳಿ ಅವನಿಗೆ ತಿಳುವಳಿಕೆಯನ್ನು ಹೇಳ್ತಾನೆ. ಆದ್ರೂ ಸ್ವಲ್ಪ ಮಟ್ಟಿಗೆ ಅವನ್ಗೆ ಅದು ಅರ್ಥ ಆದ್ರೂ ಕಡೆಗೆ ಲಕ್ಷ್ಮಣ ಬರ್ಬೇಕಾಗತ್ತೆ. ಆದ್ರೆ ಲಕ್ಷ್ಮಣ ಬಂದು ಅವನಿಗೆ ಗದರಿಸಕ್ಕೆ ಮುಂಚೆನೆ ಸ್ವಲ್ಪ ಮಟ್ಟಿಗೆ ಹನುಮಂತ ಅವನ್ಗೆ ತಯಾರು ಮಾಡಿರ್ತಾನೆ. ಅಷ್ಟೇ ಅಲ್ಲ, ಅವನು ಲಕ್ಷ್ಮಣ ಬಂದು ಕೇಳಕ್ ಮುಂಚೆ ಒಂದಷ್ಟು ಪ್ರಯತ್ನಗಳು ಕೂಡ ಪ್ರಾರಂಭ ಮಾಡಿರ್ತಾನೆ. ಹನುಮಂತನೇ ಸ್ವಯಂ ಪ್ರೇರಣೆಯಿಂದ ಎಲ್ಲ ಕಡೆ ಇದ್ದಂತ ಕಪಿಗಳನ್ನೆಲ್ಲ ಕರೆಸಿರ್ತಾನೆ. ಬೇರೆ ಬೇರೆ ದೂರದ ದೇಶದಲ್ಲಿ ದ್ವೀಪಗಳಲ್ಲಿ ಇದ್ದಂತ ಎಲ್ಲಾ ಕಪಿಗಳನ್ನ, ಈ ತರ ಒಂದು ಪ್ರಮುಖವಾದ ಕೆಲಸ ಇದೆ, ತುಂಬಾ ಜನ ಬೇಕು, ಎಲ್ಲ ಕಡೆ ಹೋಗಿ ಸೀತೆಯನ್ನು ಹುಡುಕ್ಬೇಕು. ಹಾಗಾಗಿ ಆ ಸಾವಿರಾರು ಕಪಿಗಳನ್ನ ಒಂದ್ ಕಡೆ ಏಕತ್ರೀಕರಣಗೊಳಿಸ್ತಕ್ಕಂತಹ ಒಂದು ಕೆಲಸವನ್ನ ಇವನೇ ಮಾಡಿರ್ತಾನೆ. ಅದಾದ್ಮೇಲೆ ಲಕ್ಷ್ಮಣ ಬಂದು ಒಂದ್ಸಲ ಗದರದ ಮೇಲೆ
ಸುಗ್ರೀವ ಸ್ವಲ್ಪ ಅಲರ್ಟ್ ಆಗ್ತಾನೆ. ಒಬ್ಬ ಒಂದು ಪ್ರಾಮಾಣಿಕವಾಗಿ ಆ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಸೊ ಹೀಗೆ ಹನುಮಂತನ ಪಾತ್ರ ಹೆಜ್ಜೆ ಹೆಜ್ಜೆಗೂ ನಾವು ನೋಡ್ತಾ ಹೋದ್ರೆ ಪ್ರತಿಯೊಂದು ಘಟನೆಯಲ್ಲಿ ಕೇವಲ ರೋಚಕತೆ ಅಷ್ಟೇ ಅಲ್ಲ, ಅಲ್ಲೇನೋ ಒಂದು ನಮಗೆ ಬೋಧೆ ಇದೆ. ನಮ್ಮ ಬದುಕಿಗೆ ಅನೇಕ ಒಂದು ಸಂದೇಶಗಳನ್ನ ಅವನ ಮಾತಿನ ಮೂಲಕ, ಅವನ ಕೃತಿಯ ಮೂಲಕ ನಮಗೆ ಹೆಜ್ಜೆ ಹೆಜ್ಜೆಗೂ ಹನುಮಂತನ ಪಾತ್ರದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ನೋಡಿ, ಎಲ್ಲ ಕಡೆ ಈ ವಾನರನ್ನ ಕಳಿಸ್ತಾರೆ ಎಲ್ಲ ದಿಕ್ಕುಗಳಿಗೆ. 1 ತಿಂಗಳಲ್ಲಿ ಹಿಡ್ಕೊಂಡ್ ಬರ್ಬೇಕು, ಹುಡ್ಕೊಂಡು ಸೀತೆಯ ಬಗ್ಗೆ ಸುದ್ದಿ ತರಬೇಕು. ಇಲ್ಲಾಂದ್ರೆ ನಿಮ್ಮೆಲ್ರಿಗೂ ಮರಣದಂಡನೆ ಅಂತ ಹೇಳಿ ಸುಗ್ರೀವ ಅವನು ಕಟುವಾಗಿ ಆಜ್ಞೆಯನ್ನ ಕೊಟ್ಟಿರ್ತಾನೆ. ಹಾಗಾಗಿ ಇವತ್ತಿಗೂ ಸುಗ್ರೀವಾಜ್ಞೆ ಅನ್ನುವ ಒಂದು ಶಬ್ದ ನಮ್ಮ ಸರ್ಕಾರಿ ಇದರಲ್ಲೂ ಕೂಡ ಬಳಕೆಯಲ್ಲಿ ಬಂದಿದೆ. ಅಂದ್ರೆ ಆ ರೀತಿ ಒಂದು ಕಟ್ಟುನಿಟ್ಟಾದ ಆಜ್ಞೆ. ಹನುಮಂತನ ಸೇರ್ಕೊಂಡಂತ ಒಂದಷ್ಟು ತಂಡ ಕೂಡ ಹೋಗಿರ್ತಾರೆ. ಎಲ್ಲೂ ಕೂಡ ಅದರ ಒಂದು ಕುರುಹು ಸಿಗದಲ್ಲ. ಸೀತೆ ಎಲ್ಲಿದ್ದಾಳೆ ಅಂತ ಒಂದು ಯಾವುದೇ ರೀತಿಯ ಮಾಹಿತಿ ಸಿಗಲ್ಲ. ಎಲ್ರಿಗೂ ಇನ್ನೇನ ಕೊಟ್ಟಂತ ಗಡುವು 1 ತಿಂಗಳು ಅನ್ನೋದು ಮುಗಿತಾ ಬರುತ್ತೆ. ಇವರು ಆವಾಗ ವಿಂಧ್ಯ ಪರ್ವತದ ಬಳಿ ಇರ್ತಾರೆ. ಆಗ ಒಬ್ಬ ಯೋಚನೆ ಮಾಡ್ತಾನೆ, ನಾವೀಗ ವಾಪಸ್ ಹೋಗ್ಬೇಕು, ನಮ್ಮ ಕರ್ತವ್ಯವನ್ನು ಮಾಡಿಲ್ಲ, ಹಾಗಾಗಿ ಅವ್ನು ನಮ್ಗೆ ಶಿಕ್ಷೆ ಕೊಡ್ತಾನೆ. ಯಾಕೆ ಹೋಗ್ಬೇಕು, ಯಾತಕ್ ಸುಮ್ಮನೆ ಶಿಕ್ಷೆ, ಇಲ್ಲೇ ಇದ್ಬಿಡೋಣ ಅಂತ. ಅಲ್ಲಿ ಒಂದ್ ದೊಡ್ಡ ಬಿಲ ಕಾಣಿಸತ್ತೆ ಅವ್ರಿಗೆ, ಒಂದ್ ಒಳ್ಳೆಯ ಜಾಗ, ಅಲ್ಲೇ ಉಳ್ಕೊಂಡ್ ಬಿಡೋಣ, ನಾವ್ ಇನಿವೇ ದೊಡ್ಡ ಒಂದು ಕಪಿ ಸೈನ್ಯ ಇದೀವಿ, ನಮ್ದೇ ಒಂದು ಸಾಮ್ರಾಜ್ಯ ಕಟ್ಬಿಡೋಣ ಅಂತ ಹೇಳಿ ಈ ವಾಲಿಯ ಮೈದ್ನ ಅಂದ್ರೆ ಅಂಗದನಿಗೆ ಸೋದರ ಮಾವ ಆಗ್ಬೇಕು ತಾರ, ಅವನು ಹೇಳ್ತಾನೆ ಈ ಐಡಿಯಾನ. ಜೊತೆಗೆ ಹೇಳ್ತಾನೆ, ಅಂಗದನೇ ರಾಜ ಆಗ್ಬಿಡ್ಲಿ, ನಮ್ದೇ ಒಂದು ಸಾಮ್ರಾಜ್ಯ ಕಟ್ಕೊಂಡು ನಾವು ಆರಾಮಾಗಿ ಇಟ್ಬಿಡೋಣ, ಆ ಸುಗ್ರೀವನ ಹತ್ತ ಬಳಿ ಹೋಗೋದೇ ಬೇಡ, ಬೇಕಾದ್ರೆ ಮುಂದೆ ಇನ್ನಷ್ಟು ಬಲಿಷ್ಠ ಆದ್ಮೇಲೆ ಹೋಗಿ ಸುಗ್ರೀವನ ಮೇಲೆ ಆಕ್ರಮಣ ಮಾಡೋಣ ಅಂತಲ್ಲ, ಈ ರೀತಿ ಎಲ್ಲ ಐಡಿಯಾಸ್ ಕೊಡ್ತಾನೆ. ರೆಬೆಲ್ ಅಂತ ಹೇಳ್ತಾರಲ್ಲ ಇವತ್ತಿನ ಒಂದು ರಾಜಕೀಯ ಶಬ್ದಗಳಲ್ಲಿ, ಆ ರೀತಿಯ ಯೋಚನೆ. ಇದು ಹನುಮಂತನ್ ಗೊತ್ತಾಗತ್ತೆ, ಅವನು ಇರ್ತಾನಲ್ಲಿ. ಅವನ್ ಗೊತ್ತಾಗ್ತಾ ಹಿಂಗೆ ಬಂದು ಹೇಳ್ತಾನೆ, ಸುಗ್ರೀವ ಶಿಕ್ಷೆ ಕೊಡೋದಲ್ಲ, ರಾಮನ ಕಾರ್ಯವನ್ನ ಮಾಡದ್ಬಿಟ್ಟು ಈ ರೀತಿಯ ಒಂದು ದುರಾಲೋಚನೆ ಮಾಡ್ತೀರಾ ಅಂದ್ರೆ ನಿಮ್ಗೆ ನಾನೇ ಶಿಕ್ಷೆ ಕೊಡ್ಬೇಕಾಗತ್ತೆ ಅಂತ ಅವ್ರಿಗೆಲ್ಲ ಗದರಿಸಿ ಅವ್ರನ್ನ ವಾಪಸ್ ಕರ್ಕೊಂಡ್ಬರ್ತಾರೆ. ಹುಡುಕ್ತಾ ಹುಡುಕ್ತಾ ದಕ್ಷಿಣದ ತುದಿಗೆ ಬರ್ತಾರೆ. ಇನ್ನೂ ಕೂಡ ಸೀತೆಯ ಒಂದು ಯಾವುದೇ ರೀತಿಯ ಒಂದು ಮಾಹಿತಿ ಸಿಕ್ಕಿಲ್ಲ. ಆಗ ಸಂಪಾತಿಯ ಮೂಲಕ ರಾವಣ ತಗೊಂಡೋಗಿದ್ದು ಮತ್ತೆ ದಕ್ಷಿಣದ ಕಡೆ ಹೋಗಿದ್ದು ಇದೆಲ್ಲ ವಿವರ ಸಿಗತ್ತೆ. ಸರಿ, ಇನ್ನ ನಿಶ್ಚಯ ಆಗತ್ತೆ, ರಾವಣ ಇರ್ತಕ್ಕಂಥ ಲಂಕೆಗೆ ಹೋಗ್ಬೇಕು. ರಾಮ ಕೊಟ್ಟಿರ್ತಕ್ಕಂಥ ಸಮಯ ಮುಗಿತಾ ಬಂತು, ಇನ್ನ ಕಡೆ ಒಂದ್ ದಿವಸ ಉಳಿದಿದೆ. ದಕ್ಷಿಣದಲ್ಲಿ ಸಮುದ್ರ ಇದೆ, ಸಮುದ್ರ ದಾಟಿ ಹೋಗ್ಬೇಕು. ಹನುಮಂತ ಒಂದ್ ಕಡೆ ಧ್ಯಾನಸ್ಥಾನ ಕೂತ್ಕೊಂಡ್ಬಿಟ್ಟಿದ್ದಾನೆ. ಎಲ್ರು ಚರ್ಚೆ ಮಾಡ್ತಾ ಇದ್ದಾರೆ, ಯಾರು ಹಾರಬಹುದು, ಎಷ್ಟು ದೂರ ಇದೆ, 100 ಯೋಜನ ಇದೆ. ಒಬ್ರು 10 ಯೋಜನ, 20 ಯೋಜನ, 40 ಯೋಜನ ಹಾರತಕ್ಕಂತ ಕಪಿಗಳೆಲ್ಲ ಇದ್ರು. 100 ಯೋಜನ ಹಾರಬಲ್ಲಂತವ್ರು ಇದ್ರು. ಆದ್ರೆ ವಾಪಸ್ ಬರಕ್ ಶಕ್ತಿ ಇರಲ್ಲ. ಆದ್ರೆ ಇದನ್ನ ಸಮರ್ಥವಾಗಿ ಹೋಗಬಲ್ಲಂತ ವ್ಯಕ್ತಿ ಹನುಮಂತ ಅಂತೇಳಿ ಎಲ್ಲರಿಗೂ ಅದು ನಿಶ್ಚಯ ಆಗತ್ತೆ. ಆದ್ರೆ ಹನುಮಂತನಿಗೆ ಒಂದು ಶಾಪ ಇತ್ತು, ಅವನ ಸಾಮರ್ಥ್ಯದ ಬಗ್ಗೆ ಅವನಿಗೆ ಮರುವು ಬಂದ್ಬಿಡ್ತಾ ಇತ್ತು. ಆಗ ಜಾಂಬವಂತಾದಿಗಳು ಬಂದು ಹನುಮಂತನಿಗೆ ಅವನ ಸಾಮರ್ಥ್ಯವನ್ನ ನೆನಪಿಸಿ ಈ ಕೆಲಸಕ್ಕೆ ನೀ ಹೋಗ್ಬೇಕು ಅಂತೇಳಿ ಅವನಿಗೆ ನಿಯೋಗ ಮಾಡ್ತಾರೆ. ಕೇಳ್ತಾ ಇದ್ದಂತೆ ಹನುಮಂತ ಬೆಳಿತಾ ಹೋಗ್ತಾನೆ. ಎತ್ತರಕ್ಕೆ, ಪರ್ವತದಷ್ಟು ಎತ್ತರ ಬೆಳಿತಾನೆ. ಯಾಕಂದ್ರೆ ತುಂಬಾ ದೂರ ಹಾರ್ಬೇಕಲ್ಲ, ಅವನ ದೇಹದ ಆಕಾರವನ್ನ ಬೆಳೆಸ್ತಾನೆ. ಅವನು ಹೇಳ್ತಾನೆ ಒಂದ್ ಮಾತು, ಈಗ ಹೋಗ್ತಾ ಇದ್ದೀನಿ ನಾನು, ಲಂಕೆಗೆ ಹೋಗಿ ಸೀತೆಯನ್ನ ಹುಡುಕಿಯೇ ಬರುತ್ತೇನೆ. ಅಂದ್ರೆ ಒಂದ್ ಕೆಲಸ ಮಾಡಕ್ ಹೊರಟಾಗ ಯಾವ ತರ ಯೋಚನೆ ಇರಬೇಕು ಅಂದ್ರೆ, ಇದನ್ನ ಮಾಡಿಯೇ ತೀರಿಸ್ತೀನಿ ಅನ್ನುವ ಭಾವ ಇರಬೇಕು. ಪ್ರಯತ್ನ ಮಾಡೋಣ, ಆದ್ರೆ ಆಗ್ಲಿ ನೋಡೋಣ, ಈ ರೀತಿ ಇದ್ದವ್ರು ಖಂಡಿತ ಸೋಲ್ತಾರೆ. ಹನುಮಂತ ಎಂತ ಒಂದು ಪ್ರಬಲ ಆತ್ಮವಿಶ್ವಾಸ ಅಂದ್ರೆ, ಅವನು ಹೇಳ್ತಾನೆ, ನಾನು ಹೋಗ್ತೀನಿ, ಸೀತೆ ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಆ ಲಂಕೆಯನ್ನೇ ಕಿತ್ಕೊಂಡ್ಬಂದು ರಾಮನ ಪಾದದ ಬುಡಕ್ಕೆ ನಾನು ತಂದು ಹಾಕ್ಬಿಡ್ತೀನಿ ಅಂತ.
ಆ ರೀತಿಯ ಒಂದು ಪ್ರಬಲ ಆತ್ಮವಿಶ್ವಾಸದಿಂದ ತನ್ನ ಪೂರ್ಣ ಶಕ್ತಿ ಹಾಕಿ ಅವನು ಹಾರ್ತಾನೆ. ಅವನು ಅಲ್ಲಿ ಲಂಕೆಗೆ ತಲುಪುವ ದಾರಿಯಲ್ಲಿ ಅವನಿಗೆ ಅನೇಕ ಅಡಚಣೆಗಳು, ಒಂದು ಕೆಲಸ ಮಾಡಕ್ ಹೊರಟಾಗ ಅನೇಕ ಅಡಚಣೆಗಳು ಬರುತ್ತೆ. ಹಂಗೆ ಹನುಮಂತನಿಗೂ ಬರುತ್ತೆ. ಆದ್ರೆ ಹನುಮಂತ ಯಾವ ರೀತಿ ಅದನ್ನ ಎದುರಿಸ್ದ? ಪ್ರಾರಂಭದಲ್ಲಿ ಮೈನಾಕ ಪರ್ವತ ಬರುತ್ತೆ, ಬಂದು ಅವನಿಗೆ ನೀನ್ ಬಂದು ವಿಶ್ರಾಂತಿ ತಗೋ, ಹಣ್ಣು ಹಂಪಲು ಸ್ವೀಕರಿಸು, ಯಾಕೆ ಇಷ್ಟೊಂದು ಶ್ರಮ ಪಡ್ತಾ ಇದ್ಯಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಪರವಾಗಿಲ್ಲ ಅಂತ ಅವನಿಗೆ ಒಂದು ರೀತಿಯ ಪ್ರಲೋಭನೆ ಮಾಡ್ತಕ್ಕಂತಹ ಒಂದು ಪ್ರಯತ್ನ ಮಾಡುತ್ತೆ. ಆಗ ಹನುಮಂತ ಹೇಳ್ತಾನೆ, ರಾಮನ ಕೆಲಸ ನಾನು ಒಪ್ಕೊಂಡಿದ್ದೀನಿ, ಅದ್ ಮುಗಿಯೋ ತನಕ ವಿಶ್ರಾಂತಿ ಇಲ್ಲ ಅಂತ ಹೇಳಿ ವಿಶ್ರಾಂತಿಯನ್ನ ಪಕ್ಕಕ್ಕೆ ಸರಿಸಿ. ಅಂದ್ರೆ ಅನೇಕ ಬಾರಿ ಅಡಚಣೆ ಅಂತ ಹೇಳಿದ್ರೆ ಅದು ಯಾರೋ ವಿರುದ್ಧ ಇರಬೇಕು ಅಂತಲ್ಲ. ಈ ರೀತಿಯ ಒಂದು ಸೌಲಭ್ಯಗಳು, ಒಂದು ಸುಖಕರವಾದಂತ ವ್ಯವಸ್ಥೆ, ಅದೇ ನಮ್ಮನ್ನ ಅಡಚಣೆ ಆಗ್ಬಿಡುತ್ತೆ, ನಮ್ಗೆ ಗೊತ್ತಾಗದೇ ಇಲ್ಲ. ಹನುಮಂತ ಇಲ್ಲಿ ತೋರಿಸ್ಕೊಟ್ಟಿಯಾನೆ, ಆ ವಿಶ್ರಾಂತಿ ತಗೊಳ್ಬೋದು, ಆದ್ರೆ ಅದಕ್ಕೇನೋ ಸಬೂಬು ಹೇಳ್ಬೋದು, ಆದ್ರೆ ವಿಶ್ರಾಂತಿ ಇಲ್ಲ, ಯಾಕಂದ್ರೆ ಈ ಕೆಲಸ ಮುಗಿಬೇಕು. ಮುಂದಕ್ಕೆ ಹೋಗ್ತಾನೆ. ಸುರಸೆ ಅನ್ನುವ ಒಬ್ಬಳು ಬರ್ತಾಳೆ. ಅವಳು ಹೇಳ್ತಾಳೆ, ನನಗೆ ವರ ಇದೆ, ಯಾರೇ ಇಲ್ಲಿ ಬಂದ್ರು ಕೂಡ ನನ್ನ ಬಾಯಿಯನ್ನ ಪ್ರವೇಶ ಮಾಡೇ ಹೋಗ್ಬೇಕು, ಅಂದ್ರೆ ನನ್ನ ಆಹಾರ ಆಗ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ಹನುಮಂತ ಹೇಳ್ತಾನೆ, ನೋಡು, ನಾನೀಗ ರಾಮನ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ನಾನು ಆ ಕೆಲಸ ಮುಗಿಸಿ ಸೀತೆಯನ್ನ ರಾಮನಿಗೆ ಒಪ್ಪಿಸಿದ ನಂತರ ಬೇಕಾದ್ರೆ ಬರ್ತೀನಿ, ನೀ ಏನ್ ಹೇಳಿದ್ರು ಮಾಡ್ತೀನಿ, ಈಗ ಬಿಟ್ಬಿಡು ಅಂತ ಎಷ್ಟೇ ರೀತಿ ಹೇಳಿದ್ರು ಆಕೆಗೆ ಅರ್ಥ ಆಗಲ್ಲ. ನನ್ನ ಬಾಯಿನಲ್ಲಿ ಹೋಗ್ಲೇಬೇಕು ನೀನು ಅಂತ ಅವಳು ತಾಕೀತ್ ಮಾಡಿದಾಗ ಹನುಮಂತ ಬೆಳಿತಾ ಹೋಗ್ತಾನೆ. ಅವನನ್ನ ಒಳಕ್ ಹಾಕೋಬೇಕು ಅಂತ ಅವಳು ಕೂಡ ತನ್ನ ಬಾಯಿಯನ್ನ ದೊಡ್ಡದು ಮಾಡ್ತಾ ಮಾಡ್ತಾ ಹೋಗ್ತಾಳೆ. ಹನುಮಂತ ದೊಡ್ಡದಾಗಿ ಬೆಳಿತಾನೆ. ಅವಳ ಬಾಯಿ ದೊಡ್ಡದಾಗಿ ತೆರೆದು ನಿಂತಾಗ ಹನುಮಂತ ಅವಳ ಮಾತಿಗೂ ಒಂದು ರೀತಿಯ ಮನ್ನಣೆ ಮಾಡದಂತೆ ಅವಳ ಬಾಯಿನಲ್ಲಿ ಒಳಗಡೆ ಹೋಗಕ್ಕೋಸ್ಕರ ಸಣ್ಣ ರೂಪ ತಾಳಿ ಒಳಕ್ ಹೋಗಿ ಹೊರಗೆ ಬಂದ್ಬಿಡ್ತಾನೆ. ಬಾಯಿ ಒಳಗೆ ಹೋಗ್ಬೇಕು, ಹೋಗಿ ಆಯ್ತು, ಆದ್ರೆ ನನ್ನ ಕೆಲಸ ಮುಂದುವರಿಬೇಕು ಅಂತೇಳಿ ಅಲ್ಲಿಂದ ಮುಂದಕ್ಕೆ ಹೋಗಿ ಬರ್ತಾನೆ. ಮುಂದೆ ಸಿಂಹಿಕೆ ಆಕೆ ಅಡ್ಡ ಬರ್ತಾಳೆ. ಆಕೆ ಒಂದು ವಿಚಿತ್ರವಾದಂತಹ ಶಕ್ತಿ. ಅವಳ ಮೇಲೆ ಹಾದಿ ಹೋಗುವ ಯಾವುದೇ ನೆರಳನ್ನ ಮೂಲಕ ಅದನ್ನ ಆಕರ್ಷಣೆ ಮಾಡ್ತಾ ಇರ್ತಾಳೆ. ಹೇಗೆ ನಾವು ಇವತ್ತು ರೆಡಾರ್ ಅಂತ ಹೇಳ್ತೀವಿ, ರೆಡಾರ್ನಲ್ಲಿ ಯಾವುದೇ ವಸ್ತು ಹೋಗ್ತಾ ಇದ್ರೆ ಅದನ್ನ ಇದು ಗುರ್ತಿಸತ್ತೆ, ಪ್ರಾಯಶಃ ಆ ರೀತಿಯ ಒಂದು ಶಕ್ತಿ. ಆದ್ರೆ ಅದನ್ನು ಭೇದಿಸಿ ಆಕೆಯ ವಧೆ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಲಂಕೆಯನ್ನ ಬಂದಿಳಿತಾನೆ. ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ, ಇಷ್ಟು ದೂರ ಪ್ರಯಾಣ, ಇಷ್ಟು ಸಾಹಸ ಯಾತ್ರೆಯನ್ನ ಮಾಡ್ಕೊಂಡು ಬಂದಂತಹ ಹನುಮಂತನಿಗೆ ಹಬ್ಬ ಅಂತ ಏನೋ ಆ ನಿಟ್ಟುಸಿರು ಅಂತಾರೆ, ಆ ನಿಟ್ಟುಸಿರು ಕೂಡ ಬಿಡ್ಲಿಲ್ಲ ಅವನು ಅಂತ. ಅಂದ್ರೆ ವಾಯುದೇವರ ಆ ಶಕ್ತಿ ಏನಂದ್ರೆ ಅವ್ರಿಗೆ ಆಯಾಸವೂ ಇಲ್ಲ, ವಿಶ್ರಾಂತಿಯೂ ಇಲ್ಲ. ಅದೆರಡೂ ಇದ್ರೆ ನಮ್ಗೆ ಉಳಿಗಾಲವೇ ಇಲ್ಲ. ಹಾಗಾಗಿ ಹನುಮಂತ ಬಂದ ಇಲ್ಲಿ ಇಳಿತಾನೆ. ಅಲ್ಲಿ ನೋಡಿ, ಈ ಇದರಲ್ಲಿ ನಾವು ಗಮನಿಸಿದ್ರೆ ಒಂದು ಸಂಸ್ಕೃತದ ಮಾತು ನೆನಪಾಗತ್ತೆ. ಒಂದು ಸುಭಾಷಿತದಲ್ಲಿ ಹೇಳ್ತಾರೆ, ಮೂರ್ ರೀತಿ ಜನ ಇರ್ತಾರೆ. ಮೊದಲನೇ ಅಧಮ ಜನರು, ಅಂದ್ರೆ ಸಾಮಾನ್ಯವಾಗಿ ಉತ್ತಮ, ಮಧ್ಯಮ, ಅಧಮ ಅಂತ ಮೂರು ರೀತಿ ವಿಂಗಡಣೆ ಮಾಡ್ತಾರೆ. ಅಧಮ ಜನರು ಹೇಗೆ ಅಂದ್ರೆ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಈ ಕೆಲಸ ಮಾಡಿದ್ರೆ ಅಡಚಣೆ ಬರಬಹುದು ಅಂತ ತುಂಬಾ ಅದ್ರ ಬಗ್ಗೆ ಓವರ್ ಥಿಂಕಿಂಗ್ ಅಂತ ಇವತ್ತು ಹೇಳ್ತಾರೆ. ಓವರ್ ಥಿಂಕಿಂಗ್ ಮಾಡಿ ಆ ಕೆಲಸ ಪ್ರಾರಂಭನೆ ಮಾಡಲ್ಲ. ಯಾಕೆಂದ್ರೆ ಇವ್ರು ತುಂಬಾ ಏನನ್ನೋ ಯೋಚನೆ ಮಾಡ್ಬಿಡ್ತಾರೆ, ನಾ ಈಗ ಶುರು ಮಾಡಿದ್ರೆ ಈ ರೀತಿಯ ಅಡ್ಡಿ ಬರ್ಬೋದು, ಅಡ್ಡಿ ಬಂದ್ರೆ ಅದು ನಿಲ್ಸ್ಬೇಕಾಗಿ ಬರುತ್ತೆ, ಈ ರೀತಿ ಎಲ್ಲ ಯೋಚನೆ ಮಾಡಿ ಮೊದಲ ಹೆಜ್ಜೆನೇ ಮುಂದೆ ಇಡಲ್ಲ. ಅಂತವ್ರಿಗೆ ಅಧಮ ಜನರು ಅಂತ ಹೇಳ್ತಾರೆ. ಎರಡನೇದು ಮಧ್ಯಮ ಜನರು ಅಂತ. ಅವ್ರು ಯಾರು ಅಂದ್ರೆ ಪ್ರಾರಂಭ ಮಾಡ್ತಾರೆ, ಅದಕ್ಕೆ ಪ್ರಾರಂಭ ಶೂರಾಹ ಅಂತ ಕೂಡ ಹೇಳ್ತಾರೆ. ಪ್ರಾರಂಭ ಮಾಡ್ತಾರೆ, ಆದ್ರೆ ಹೋಗ್ತಾ ಇರ್ಬೇಕಾದ್ರೆ ಏನಾರು ವಿಘ್ನಗಳು ಬಂತು ಅಂತ ಹೇಳಿದ್ರೆ, ಅಯ್ಯೋ ಸಾಕಪ್ಪ ಇದ್ರ ಸಹವಾಸ ಬೇಡ ಅಂತ ಹೇಳಿ ಕೈ ಕಟ್ಟಿ ಪಕ್ಕ ಕೊಟ್ಟೋಗ್ತಾರೆ, ಅಥವಾ ಅದನ್ನ ಬಿಟ್ಬಿಡ್ತಾರೆ. ಶಸ್ತ್ರತ್ಯಾಗ ಅಂತಾರಲ್ಲ, ಆ ರೀತಿ ಅವರು ವಿಘ್ನ ಬಂದಾಗ ಕಾರ್ಯವನ್ನು ಬಿಟ್ಬಿಡ್ತಾರೆ ಮಧ್ಯಮ ಜನರು. ಆದ್ರೆ ಉತ್ತಮ ಜನರು ಹೇಗೆ ಅಂದ್ರೆ, ಪ್ರಾರಭ್ಯತೆ ಉತ್ತಮ ಜನಾಹ ನ ಪರಿತ್ಯಜಂತೆ. ಹೆಜ್ಜೆ ಹೆಜ್ಜೆಗೂ ವಿಘ್ನಗಳು ಬರ್ತಾ ಆದ್ರೂ ಕೂಡ
ಉತ್ತಮ ಜನರು ತಾವು ಸ್ವೀಕಾರ ಮಾಡದಂತ ಕಾರ್ಯವನ್ನ ಯಾವುದೇ ಕಾರಣಕ್ಕೂ ಕೈ ಚೆಲ್ಲೋದಿಲ್ಲ, ಕೈ ಬಿಡೋದಿಲ್ಲ, ಬೆನ್ನು ತೋರಿಸಲ್ಲ, ಪಕ್ಕಕ್ಕೆ ಸರಿಯಲ್ಲ, ಸೋಲ್ ಒಪ್ಕೊಳ್ಳಲ್ಲ. ಇದು ಉತ್ತಮ ಜನರು ಅಂತ. ಅದನ್ನ ಇಲ್ಲ ಹನುಮಂತ ತೋರಿಸ್ಕೊಡ್ತಾನೆ. ಲಂಕೆಗೆ ಹೋಗ್ಬೇಕು, ಹೋಗೇ ತಿರ್ತೀನಿ, ಬಂದ. ಮತ್ತೆ ಲಂಕೆಗೆ ಬಂದ್ಮೇಲೆ ಲಂಕಿಣಿ, ಲಂಕೆಯ ಏನು ರಕ್ಷಣೆ ಮಾಡ್ತಕ್ಕಂತ ಅವಳ ಅಡಚಣೆ ಬರುತ್ತೆ. ಅವಳಿಗೊಂದು ಮುಷ್ಟಿ ಪ್ರಹಾರವನ್ನು ಹೊಡೆದು ಒಳಕ್ಕೆ ಹೋಗ್ತಾನೆ. ಹನುಮಂತ ಹೊರಟಾಗ ಅದು ಸಂಜೆ ಆಗಿತ್ತು, ರಾತ್ರಿ ಆಗಿದೆ. ಒಳಕ್ಕೆ ಹೋಗ್ತಾನೆ, ದೊಡ್ಡ ಅರಮನೆ, ಮಧ್ಯರಾತ್ರಿ ಆಗಿದೆ. ಸೀತೆಯನ್ನು ಹುಡುಕೋದು ಈಗ ಮುಂದಿನ ಕೆಲಸ. ಲಂಕೆಗೆ ಬಂದಾಯ್ತು, ಸೀತೆಯನ್ನ ಎಲ್ಲಿ ಹುಡುಕೋದು, ಎಲ್ಲ ಹುಡುಕಕ್ಕೆ ಯಾರಿಗೆ ಕೇಳೋದು ಗೊತ್ತಿಲ್ಲ. ಹೋಗ್ತಾನೆ, ಎಲ್ಲರೂ ಕುಡಿದ ಅಮಲಿನಲ್ಲಿ ಚೆನ್ನಾಗಿ ತಿಂದು, ಅಲ್ಲಿ ಎಲ್ಲ ವರ್ಣನೆ ಮಾಡ್ತಾರೆ, ಅಲ್ಲೆಲ್ಲ ಮಾಂಸಗಳೆಲ್ಲ ನೇತಾಡ್ತಾ ಇತ್ತಂತೆ. ಜಿಂಕೆ ಮಾಂಸ, ನವಿಲಿನ ಮಾಂಸ, ಕಾಡೆಮ್ಮೆಯ ಮಾಂಸ, ಈ ರೀತಿ ಎಲ್ಲ ಅದೆಲ್ಲ ತಿಂದು ಹೆಂಡ ಕುಡಿದು ಎಲ್ಲ ಒಂದು ರೀತಿಯ ಹೇಗೇಗೋ ಮಲ್ಕೊಂಡ್ಬಿಟ್ಟಿದ್ದಾರೆ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಹನುಮಂತ ಹೋದಾಗ ಅದೆಲ್ಲ ನೋಡ್ತಾನೆ, ಯಾವ ರೀತಿ ಎಲ್ಲರೂ ಬಿದ್ದಿದ್ದಾರೆ ಅಂತ. ಆದ್ರೆ ಇವನ್ ಗಮನ ಇದ್ದಿದ್ದು ಸೀತೆ ಎಲ್ಲಿ ಅಂತ. ಇವನ್ ಈ ರೀತಿ ನೋಡ್ತಾ ಇರ್ಬೇಕಾದ್ರೆ ಅನೇಕ ಸ್ತ್ರೀಯರು ಅಲ್ಲಿ ಇವನ ರಾವಣನ ಅಂತಃಪುರದ ಸ್ತ್ರೀಯರು, ಅವರು ಹೇಗೆಗೋ ಬಟ್ಟೆಗಳು ಹಾಕೊಂಡಿರ್ತಾರೆ, ಅರೆನಗ್ನರಾಗಿರ್ತಾರೆ, ಸರಿಯಾಗಿ ಮಲ್ಗಿರಲ್ಲ. ಎಲ್ಲ ದೃಶ್ಯವನ್ನ ಇವನು ಹನುಮಂತ ನೋಡ್ತಾ ಹೋಗ್ತಾನೆ. ಅವನ್ ನೋಡ್ತಾ ಇರ್ಬೇಕಾದ್ರೆ ಒಂದ್ ಸಣ್ಣದಾಗೆ ಅವನ್ಗೆ ಪ್ರಶ್ನೆ ಬರುತ್ತೆ, ಅಯ್ಯೋ ನಾನೊಬ್ಬ ಬ್ರಹ್ಮಚಾರಿ, ನಾನು ಈ ರೀತಿಯ ಪರಸ್ತ್ರೀಯನ್ನ, ಅದು ಕೂಡ ಈ ರೀತಿಯ ಸ್ಥಿತಿಯಲ್ಲಿ ನೋಡಿದ್ನಲ್ಲ, ನನ್ನ ಬ್ರಹ್ಮಚರ್ಯಕ್ಕೆ ಇದು ತಪ್ಪಾಯ್ತಲ್ವಾ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಇದೆಲ್ಲ ಅವನು ಸ್ವಗತ ಮಾತಾಡ್ಕೊಳ್ತಾನೆ. ಆಮೇಲೆ ಅವನು ಅದಕ್ಕೆ ಉತ್ತರ ಕೊಟ್ಕೊಳ್ತಾನೆ, ಹೌದು ನಾನು ನೋಡ್ದೆ, ಆದ್ರೆ ನೋಡ್ಬೇಕಾದ್ರೆ ನನ್ನ ದೃಷ್ಟಿ ಇದ್ದಿದ್ದು ಇವರ ಮಧ್ಯೆ ಸೀತಾಮಾತೆ ಇದ್ದಾಳ ಅನ್ನುವ ಒಂದೇ ಉದ್ದೇಶ ಹೊತ್ತು ಬೇರೆ ಯಾವ ಉದ್ದೇಶದಿಂದನೂ ನಾನು ನೋಡಿಲ್ಲ. ಎರಡನೇದು, ಅಲ್ಲಿ ಅಸ್ತವ್ಯಸ್ತರಾಗಿದ್ದಂತ ಆ ಹೆಣ್ಮಕ್ಕಳ ಒಂದು ಆ ಸ್ಥಿತಿಯಲ್ಲಿ ಅವರನ್ನ ನೋಡಿದ್ರು ಕೂಡ ನನ್ನ ಮನಸ್ಸಿನಲ್ಲಿ ಯಾವುದೇ ವಿಕಾರ ಆಗ್ಲಿಲ್ಲ, ಹಾಗಾಗಿ ನನ್ನ ಬ್ರಹ್ಮಚರ್ಯಕ್ಕೆ ಯಾವುದೇ ಭಂಗ ಬಂದಿಲ್ಲ ಅಂತ ಹೇಳಿ ತನಗೆ ತಾನು ಉತ್ತರ ಕಟ್ಕೊಳ್ತಾನೆ. ಅಂದ್ರೆ ಬ್ರಹ್ಮಚಾರಿ ಅಂದ್ರೆ ಇವತ್ತು ಅನೇಕ ಬಾರಿ ಮದುವೆ ಆಗಿಲ್ದೇ ಇದ್ದವರು ಅನ್ನುವ ಒಂದು ತುಂಬಾ ತೀರಾ ಅತ್ಯಂತ ಸಾಧಾರಣ ಒಂದು ಸಮೀಕರಣ ಮಾಡ್ತಾರೆ. ಆದ್ರೆ ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಇಂದ್ರಿಯ ನಿಗ್ರಹ ಇರತಕ್ಕಂತಹ, ಪರಸ್ತ್ರೀಯನ್ನ ಯಾವುದೇ ಕಾರಣಕ್ಕೂ ಕೆಟ್ಟದ ಯೋಚನೆಯಲ್ಲಿ ನೋಡದೇ ಇರ್ತಕ್ಕಂಥ ಒಂದು ಬ್ರಹ್ಮಚಾರಿ. ಅಂದ್ರೆ ಮನಸ್ಸಿನಲ್ಲಿ, ಅಂದ್ರೆ ಯಾಕೆಂದ್ರೆ ಇಡೀ ನಮ್ಮ ಸಂಸ್ಕೃತಿಯಲ್ಲಿ ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಹೇಳೋದು ಮನಸ್ಸೇ. ಯಾಕಂದ್ರೆ ಕಣ್ಣು ಅನ್ನೋದು ಬರೀ ನೋಡುತ್ತೆ, ಫಿಸಿಕಲ್ ಆಬ್ಜೆಕ್ಟ್ ಅಷ್ಟೇ. ಅದು ಕಿವಿ ಅನ್ನೋದು ಶಬ್ದ ಬಂದದನ್ನ ಅದು ತಗೊಳತ್ತಷ್ಟೇ. ಆದ್ರೆ ಒಳಗಡೆ ಇರ್ತಕ್ಕಂಥ ಮನಸ್ಸೇ ಅದನ್ನ ಪ್ರೋಸೆಸ್ ಮಾಡೋವಂಥದ್ದು, ಅದನ್ನ ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತಕ್ಕಂಥದ್ದು ಆ ಮನಸ್ಸೇ. ಆ ಮನಸ್ಸು ಸರಿ ಇರಬೇಕು ಅಂತ ಅವನು ತನ್ನ ಬಗ್ಗೆನೆ ಅಲ್ಲಿ ಚಿಂತನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಬಿಡ್ತಾನೆ. ಎಲ್ಲ ನೋಡ್ತಾ ಬರ್ತಾನೆ, ಎಲ್ಲೂ ಸೀತೆ ಸಿಗದೇ ಇಲ್ಲ. ಕಡೆಗೆ ಒಂದು ಕೊಠಡಿಯಲ್ಲಿ ತುಂಬಾ ಸುಂದರವಾದಂತಹ ಹೆಣ್ಣು ಮಲಗಿರ್ತಾಳೆ, ತುಂಬಾ ಒಳ್ಳೆ ನಿದ್ದೆ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಇವನು ಸೀತೆ ನೋಡಿಲ್ಲ, ಸೀತೆ ಅಂದ್ರೆ ತುಂಬಾ ಸುಂದರವಾಗಿದ್ದಾಳೆ ಅಂತ ಹೇಳಿ ರಾಮಚಂದ್ರ ಅವಳ ಒಂದು ವರ್ಣನೆ ಮಾಡಿರ್ತಾನೆ, ಅದನ್ನ ಕೇಳಿದಾನೆ ಅಷ್ಟೇ. ಆದ್ರೆ ಸೀತೆ ಇರ್ಬೋದಾ ಅಂತ ಅನ್ಸತ್ತೆ, ಕಣ್ಣಿಡಿದ್ಬಿಟ್ಟೆ ಅಂತ ಖುಷಿ ಆಗತ್ತೆ. ಆಮೇಲೆ ಅನ್ಸತ್ತೆ ರಾಮನಿಂದ ದೂರಳಾದಂತಹ ಸೀತೆ ನಿಶ್ಚಿಂತೆಯಿಂದ ಚೆನ್ನಾಗಿ ತಿಂದು ಕುಡಿದು ಈ ರೀತಿ ಒಂದು ಕೋಣೆಯಲ್ಲಿ ಮಲಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಸೀತೆ ಅಲ್ಲ ಅದು ಅಂತ. ಅಂದ್ರೆ ಸೀತೆಯ ಗುಣಗಳನ್ನ ಕೂಡ ಸ್ಮರಿಸ್ತಾ ಈಕೆ ಸೀತೆಯೋ ಅಲ್ವೋ ಅಂತ ಹೇಳಿ ಅವನು ಆಕೆಯನ್ನ ಸೀತೆ ಅಲ್ಲ ಅಂತ ಬರುತ್ತೆ. ಸೊ ಹೀಗೆ ಇಡೀ ಅರಮನೆ ನೋಡಾಗತ್ತೆ, ಎಲ್ಲೂ ಕೂಡ ಸೀತೆ ಸಿಗೋದೇ ಇಲ್ಲ. ಆಗ ಅವ್ನಿಗೆ ಯೋಚನೆ ಶುರು ಆಗುತ್ತೆ, ಏನ್ ಮಾಡೋದು, ನಾನು ಬಂದಂತ ಕೆಲಸ ಪೂರ್ಣ ಆಗಿಲ್ಲ,
ಸೀತೆಯನ್ನ ಇನ್ನೂ ನಾನು ಹುಡುಕ್ಲಿಕ್ಕಾಗಿಲ್ಲ ಅಂತ ಹೇಳಿ ಸ್ವಲ್ಪ ನಿರಾಶೆ ರೀತಿಯಲ್ಲಿ ಮನಸ್ಸಲ್ಲಿ ಯೋಚನೆಗಳು ಬರುತ್ತೆ. ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಯಾವ್ಯಾವ ರೀತಿಯ ಆ ಯೋಚನೆಗಳು, ವಿಚಾರ ಲಹರಿಗಳು ಬರುತ್ತೆ ಅಂತ ಎಲ್ಲ ನಮಗೆ ಹನುಮಂತನ ಈ ಒಂದು ಪ್ರಸಂಗದಲ್ಲಿ ನಮಗೆ ಹೇಳ್ತಾರೆ. ಅವನ್ಗನ್ಸತ್ತೆ, ಈಗ ನಾನು ವಾಪಸ್ ಹೋದ್ರೆ ಹೇಗ್ ಮುಖ ತೋರಿಸ್ಲಿ? ಹೋದೆ ಲಂಕೆಗೆ, ಆದ್ರೆ ಸೀತೆ ಸಿಗ್ಲಿಲ್ಲ, ಏನ್ ಮಾಡೋದು? ಈ ರೀತಿ ಹೆಂಗ್ ಮುಖ ತೋರಿಸ್ಲಿ ಅಂತ. ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಮಾತಿದೆ, ಏನ್ರೆ ಕುಟ್ಟಿ ಕುಂದಾಪುರಕ್ಕೆ ಹೋಗಿ ಬಂದ ಅಂತ. ಕುಟ್ಟಿ ಅಂತ ಇರ್ತಾನೆ, ಯಾರೋ ಮಾತಾಡ್ಕೊಳ್ತಾ ಇರ್ತಾರೆ ಮನೇಲಿ, ನಾಳೆ ಕುಟ್ಟಿ ಕುಂದಾಪುರಕ್ಕೆ ಕಳಿಸ್ಬೇಕು ಅಂತ. ಕೇಳಿಸ್ಕೊಂಡು ಅವನೇ ಹೊರಟ್ಬಿಡ್ತಾನೆ ಕುಂದಾಪುರಕ್ಕೆ. ಆಮೇಲೆ ಹೋಗಿ ವಾಪಸ್ ಬರ್ತಾನೆ. ಇವ್ರಿನ್ನೂ ಯಾಕೆ ಹೋಗ್ಬೇಕು ಅಂತ ಹೇಳೇ ಇಲ್ಲ, ಕೇಳಿಸ್ಕೊಂಡ ಹೇಗೋ ಹೋದ ಅಲ್ಲಿಗೆ, ಮತ್ತೆ ವಾಪಸ್ ಬರ್ತಾನೆ. ಯಾಕೆ ಹೋದ್ಯಾ ಅಂತ. ನೀವು ಹೇಳಿದ್ರಲ್ಲ ಕುಂದಾಪುರಕ್ಕೆ ಹೋಗ್ಬೇಕು ಅಂತ, ಹೋದೆ ಬಂದೆ ಅಂತ. ಸೊ ಈ ರೀತಿ ಒಂದು ಹಾಸ್ಯ ಇದೆ. ಆ ರೀತಿ ಅಲ್ಲ ಹನುಮಂತ, ಹೋದ ಕೆಲಸವನ್ನ ಪೂರ್ಣ ಮುಗಿಸೇ ಬರುವಂತ ಸ್ವಭಾವ. ಆದ್ರೆ ಈ ರೀತಿ ಆಯ್ತಲ್ಲ ಅಂತ ಒಂದು ಸಣ್ಣ ನಿರಾಶೆ ಬರುತ್ತೆ. ಮತ್ತೆ ಇದು ತುಂಬಾ ಕ್ರಿಟಿಕಲ್ ಆದಂತ ಕೆಲಸ. ಯಾಕೆಂದ್ರೆ ಸೀತೆ ಸಿಗಲಿಲ್ಲ ಅಂತ ಕೇಳಿದ್ರೆ ರಾಮ ಬದುಕುಳಿಯಲ್ಲ, ಅಷ್ಟು ಅವನು ಆಕೆಗಾಗಿ ಕಾಯ್ತಾ ಇದ್ದಾನೆ, ದುಃಖದಲ್ಲಿದ್ದಾನೆ. ರಾಮ ಉಳಿಲಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮಣ ಉಳಿಯಲ್ಲ. ಯಾಕೆಂದ್ರೆ ರಾಮನಿಗೋಸ್ಕರ ಬದುಕಿರ್ತಕ್ಕಂಥವನು ಲಕ್ಷ್ಮಣ. ರಾಮ ಲಕ್ಷ್ಮಣರು ವಾಪಸ್ ಬರ್ಲಿಲ್ಲ ಅಂದ್ರೆ ಭರತ ಉಳಿಯಲ್ಲ, ಶತ್ರುಘ್ನ ಉಳಿಯಲ್ಲ, ಇಡೀ ಅಯೋಧ್ಯೆ ಜನನೇ ಏನ್ ಬೇಕಾದ್ರೂ ಮಾಡ್ಕೊಂಡಾರು. ಅಂದ್ರೆ ಇಡೀ ರಘುಕುಲ ವಂಶದ ಒಂದು ಉಳಿವು ಅಳಿವು ನನ್ನ ಈ ಒಂದು ಸೀತೆ ಹುಡುಕಾಟದಲ್ಲಿದೆ ಅಂತ ಅವನು ಅದರ ಮಹತ್ವವನ್ನ ನೆನಪಿಸ್ಕೊಳ್ತಾನೆ. ಜೊತೆಗೆ ಅದಾಗ್ತಾ ಇಲ್ವಲ್ಲ ಅಂತ ನಿರಾಶೆ. ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ, ಸರಿ ನಾನಿನ್ನ ಈ ರೀತಿ ಮುಖ ತೋರ್ಸಕ್ಕಾಗಲ್ಲ, ನಾನು ಇಲ್ಲೇ ಇದ್ಬಿಡೋಣ ಅಥವಾ ಇಲ್ಲೇ ಪ್ರಾಣ ಬಿಟ್ಬಿಡೋಣ ಅಂತ ಒಂದ್ ಸಣ್ಣದಾಗಿ ಮನಸ್ಸು ಬರುತ್ತೆ. ಮತ್ತೆ ಅವನೇ ಉತ್ತರ ಕೊಟ್ಕೊಳ್ತಾನೆ, ಇಲ್ಲ, ಆತ್ಮಹತ್ಯೆ ಅನ್ನೋದು ಅತ್ಯಂತ ಕೆಟ್ಟ ಕೆಲಸ, ಅತ್ಯಂತ ಕೀಳಾದಂತಹ ನಿರ್ಧಾರ. ಏನ್ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಈಗ ಮೊನ್ನೆ ತಾನೇ ಸೆಕೆಂಡ್ PUC ರಿಸಲ್ಟ್ ಬಂತು. ಯಾವ್ದೋ ಒಬ್ಳು ಹುಡುಗಿ ಪ್ರಾಯಶಃ ಹಾಸನದಲ್ಲಿ 80% ಬಂತು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಯಾರ. ಅಂದ್ರೆ ಯಾವ್ದೋ ಒಂದು ಪರೀಕ್ಷೆ ಆಯ್ತು, ಜಾಸ್ತಿ ಬರಬೇಕು, ಬರ್ಲಿಲ್ಲ, ಆದ್ರೆ ಅಷ್ಟೇನಾ ಬದುಕು? ದ್ವಿತೀಯ PUCಯಲ್ಲಿ 90 ಬರಲಿಲ್ಲ ಅನ್ನೋದೇ ಜೀವನ ಮುಕ್ತಾಯಗೊಳಿಸಕ್ ಕಾರಣನ? ಈ ರೀತಿ ಎಲ್ಲ ನಾವು ನೋಡ್ತಾ ಇರ್ತೀವಿ, ಅನೇಕ ಈ ರೀತಿ ಉದಾಹರಣೆಗಳು. ಹನುಮಂತ ಎಲ್ಲ ಹೇಳ್ತಾನೆ, ಆತ್ಮಹತ್ಯೆ ಅನ್ನೋದು ಮಹಾಪಾಪ, ಅದರಿಂದ ಏನೂ ಸಾಲ್ವ್ ಆಗಲ್ಲ. ಏನ್ ಅಂದ್ಕೊಳ್ತೀವಿ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗತ್ತೆ ಅಂತ. ಇಲ್ಲ, ಇನ್ನೂ ಹೆಚ್ಚು ಪ್ರಾಬ್ಲಮ್ ಮಾಡಿ ಹೋಗ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಳೋರು. ಹಾಗಾಗಿ ಅದು ತಪ್ಪು. ಈ ರೀತಿ ಒಬ್ಬ ಮಾನಸಿಕ ತುಮುಲಗಳನ್ನ ಅಲ್ಲಿ ಹನುಮಂತ ಯೋಚನೆ ಮಾಡ್ತಾ, ಪ್ರಯತ್ನವೇ ಪರಮೇಶ್ವರ, ಪ್ರಯತ್ನ ಮಾಡ್ತಾ ಹೋಗ್ಬೇಕು, ಪ್ರಾಮಾಣಿಕವಾಗಿ ಮಾಡ್ಬೇಕು, ಯಶಸ್ಸು ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಅವನ ಅರಮನೆ ಆಯ್ತು. ಅರಮನೆ ಅಲ್ದೇನೂ ಸೀತೆ ಇರ್ಬೋತಾನೆ. ಆವಾಗ ಅವನ್ಗೆ ರಾವಣನಿಗೆ ತುಂಬಾ ಪ್ರಿಯವಾದಂತಹ ಅಶೋಕವನ ನೆನಪಾಗತ್ತೆ. ಅಲ್ಲಿಗೆ ಬರ್ತಾನೆ. ಅಲ್ಲಿ ಆ ಶಿಂಶಿಪಾ ವೃಕ್ಷದ ಕೆಳಗೆ ಒಂದು ಹೆಣ್ಣು ಎಷ್ಟೋ ತಿಂಗಳುಗಟ್ಲೆಯಿಂದ ಕಣ್ಣೀರ್ ಹಾಕಿ ಸೊರಗೋಗಿರ್ತಕ್ಕಂತಹ, ಸುತ್ತಮುತ್ತ ಎಲ್ಲರೂ ಮಲಗಿದ್ದಾಗ ತಾನು ರಾಮನ ನೆನಪಿನಲ್ಲೇ ದುಃಖಿತಳಾಗಿ ಎಚ್ಚರವಾಗಿರ್ತಕ್ಕಂಥ ಹೆಣ್ಣನ್ನ ನೋಡ್ತಾರೆ. ಇವಳೇ ಸೀತೆ ಅಂತ ಖಚಿತ ಆಗತ್ತೆ. ಇವನ್ ತಕ್ಷಣ ಅಲ್ಲಿಗೆ ಹೊಟ್ಟೋದ್ರೆ ಆ ಸೀತೆಗೆ ಹನುಮಂತ ಯಾರು ಅಂತ ಗೊತ್ತಿಲ್ಲ, ಗುರುತಿಸೋದು ಹೇಗೆ? ಎಷ್ಟು ಯೋಚನೆ ಮಾಡ್ತಾನೆ ಅಂದ್ರೆ ಒಂದೊಂದು ನಡೆಯಲ್ಲೂ ಕೂಡ ತನ್ನ ಬುದ್ಧಿಯನ್ನ ಉಪಯೋಗಿಸ್ತಾನೆ. ಏನ್ ಮಾಡಿದ್ರೆ ಈಕೆ ಅವಳ ವಿಶ್ವಾಸವನ್ನ ಗಳಿಸಬಹುದು ಅಂತ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ರಾವಣ ಬೇರೆ ಬಂದು ಹೋಗ್ತಾನೆ. ರಾವಣ ಆ ಮಧ್ಯರಾತ್ರಿಯಲ್ಲಿ ಬಂದು ಸೀತೆಗೆ ಹೇಳ್ತಾನೆ. ಅವನು ರಾವಣನಿಗೆ ಸೀತೆಯನ್ನ ನೇರ ಪಡ್ಕೊಳ್ಳಕ್ಕೆ ಅವಕಾಶ ಇರಲ್ಲ, ಯಾಕಂದ್ರೆ ಶಾಪ ಇರುತ್ತೆ, ಅವಳು ಒಪ್ಪಿಗೆ ಬೇಕು. ಹಾಗಾಗಿ ಅವನು 10 ತಿಂಗಳಿಂದ ಸೀತೆಯನ್ನ ಬಂಧನದಲ್ಲಿಟ್ಟು ಪ್ರತಿನಿತ್ಯ ಬಂದು ಅವಳಿಗೆ ಪೀಡಿಸ್ತಾ ಇರ್ತಾನೆ, ಹೆದರ್ಸ್ತಾ ಇರ್ತಾನೆ. ಆಗ ಹನುಮಂತ ಇದ್ದಾಗೆ ಬಂದು ರಾವಣ
ನಾಳೆ ಬೆಳಿಗ್ಗೆ ಒಳಗಡೆ ನೀನು ನನ್ನ ಬಂದು ಸೇರ್ಬೇಕು ಅಂತ ಹೇಳಿ ಗದರಿಸಿ, ಸೀತೆ ಹೇಳ್ತಾಳೆ, ಅವಳು ರಾವಣನ್ ನೋಡೋದೇ ಇಲ್ಲ, ಯಾವ್ದೋ ಒಂದು ಹುಲ್ಕಡ್ಡಿನ ನೋಡ್ತಾ ಉತ್ತರ ಕೊಡ್ತಾಳೆ. ಆಮೇಲೆ ರಾವಣ ಹೇಳ್ತಾನೆ, ನೀನೇನಾದ್ರು ಒಪ್ಲಿಲ್ಲ ಅಂದ್ರೆ ನನ್ನ ಅಡ್ಗೆ ಭಟ್ರಿಗೆ ಹೇಳಿ ನಿನ್ನನ್ನ ಅಡ್ಗೆ ಮಾಡಿ ನಿನ್ನನ್ನ ತಿನ್ಬಿಡ್ತೀನಿ, ಅಂದ್ರೆ ನೀನ್ ಬದುಕಿದ್ದಾರು ಪರವಾಗಿಲ್ಲ, ಸತ್ತಾರು ಪರವಾಗಿಲ್ಲ, ನನ್ ಸೇರ್ಬೇಕು ಅಂತ ಹೇಳಿ ಗದರಿಸಿ ಹೋಗಿದ್ದ ದೃಶ್ಯವನ್ನ ನೋಡಿದಂತ ಹನುಮಂತ ಅಲ್ಲಿ ಬಂದು ಯೋಚನೆ ಮಾಡ್ತಾನೆ, ಇವಳಿಗೆ ತುಂಬಾ ಪ್ರಿಯವಾದದ್ದು ರಾಮ. ರಾಮನ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತಾನೆ. ಅಂದ್ರೆ ಇವನ್ ಹನುಮಂತ ಬಂದು ಆ ಮರದ ಮೇಲೆ ಇರೋದು ಸೀತೆ ಗೊತ್ತಿಲ್ಲ, ಆದ್ರೆ ಆಕೆ ಕಿವಿಗೆ ರಾಮನ ಕತೆ ಕೇಳಕ್ ಶುರು ಆಗುತ್ತೆ. ಇಡೀ ರಾಮನ ಅಲ್ಲಿನ ತನಕ ವೃತ್ತಾಂತವನ್ನ ಇದೊಂದು 14 ಶ್ಲೋಕಗಳಲ್ಲಿ ಅದನ್ನ ಹೇಳ್ತಾನೆ. ಅಂದ್ರೆ ಅದರಲ್ಲಿ ಒಂದಷ್ಟು ಭಾಗ ಸೀತೆ ಗೊತ್ತಿದೆ, ಅಂದ್ರೆ ರಾಮ ಮದ್ವೆ ಆಗಿದ್ದು, ಆಮೇಲೆ ಕಾಡಕ್ ಬಂದಿದ್ದು, ಎಲ್ಲ ಕಾಡಿನೆಲ್ಲ ಘಟನೆಗಳು ಹೇಳ್ತಾ ಸೀತೆಯ ಅಪಹರಣ ತನಕ ಸೀತೆ ಗೊತ್ತು. ಅದಾದ್ಮೇಲೆ ಸೀತೆ ಇಲ್ಲಿ ಬಂದ್ಬಿಟ್ಟಿದ್ದಾಳೆ. ಮುಂದಿನ ಭಾಗ ಸುಗ್ರೀವ ಮತ್ತೆ ಇವರ ರಾಮನ ಭೇಟಿ, ಹನುಮಂತನ ಒಂದು ಸ್ನೇಹ, ಅದಾದ್ಮೇಲೆ ವಾಲಿಯ ವಧೆ, ಸೊ ಸೀತೆಗಾಗಿ ಹುಡುಕಾಟ, ಇದನ್ನೆಲ್ಲ ಹೇಳ್ತಾ ಅವಳ ಒಂದು ವಿಶ್ವಾಸವನ್ನ ಗಳಿಸ್ತಾಳೆ. ಆಮೇಲೆ ಆಕೆ ಕೇಳಿಸ್ಕೊಳಕ್ ತಯಾರಾಗ್ತಾಳೆ. ಆಮೇಲೆ ಹನುಮಂತ ಬಂದು ಸೀತೆಯ ಮುಂದೆ ತನ್ನ ಒಂದು ಬಂದಂತ ಉದ್ದೇಶವನ್ನ ಹೇಳ್ತಾನೆ. ತುಂಬಾ ಖುಷಿ ಆಗುತ್ತೆ ಸೀತೆ, ತರ ಆರಾಮಾಗಿ ಮಾತಾಡ್ತಾಳೆ ಹನುಮಂತನ ಜೊತೆ. ಯಾಕೆಂದ್ರೆ ರಾಮನ ಕಡೆಯಿಂದ ಬಂದಿರತಕ್ಕಂತ ದೂತ, ರಾಮನ ಸಿಗಬಹುದು ಅನ್ನುವ ಒಂದು ರೀತಿಯ ಒಂದು ಆಸೆನೆ ಬಿಡೋಂತ ಸ್ಥಿತಿ ಬಂದಾಗ ಒಂದು ಮುಳುಗ್ತಾ ಇರತಕ್ಕಂಥವ್ರಿಗೊಂದು ಸಣ್ಣ ಆಶ್ರಯ ಸಿಕ್ಕದಂತೆ ಆಕೆ ಆಗತ್ತೆ. ಆಮೇಲೆ ಎಲ್ಲ ಹೇಳ್ತಾರೆ, ಹನುಮಂತ ಹೇಳ್ತಾನೆ, ನಾನು ಹೇಗೆ ಹಾರ್ಕೊಂಡು ಬಂದೆ ಹಂಗೆ ನಿನ್ನೂ ವಾಪಸ್ ಕರ್ಕೊಂಡು ಹೋಗ್ತೀನಿ, ಬಂದ್ಬಿಡು ಅಂತ. ಸೀತೆ ಒಪ್ಪಲ್ಲ, ಇಲ್ಲ ರಾಮ ಬರ್ಬೇಕು, ನನ್ನ ಗಂಡನ ಪೌರುಷ ಜಗತ್ತಿಗೆ ಗೊತ್ತಾಗ್ಬೇಕು, ರಾವಣನಿಗೆ ಗೊತ್ತಾಗ್ಬೇಕು, ನಾನು ಕಾಯ್ತೀನಿ ಅಂತ ಹೇಳ್ತಾಳೆ. ರಾಮ ಕೊಟ್ಟದಂತಹ ಒಂದು ರಾಮಾಂಕಿತವಾದಂತಹ ಉಂಗುರವನ್ನ ಸೀತೆಗೆ ಇರ್ತಾನೆ. ಅದಾದ್ಮೇಲೆ ಸೀತೆಗೆ ಕೇಳ್ತಾನೆ, ನಾನಿನ್ ಭೇಟಿ ಮಾಡಿದ್ದೆ ಅನ್ನುವ ಕುರುಗಾಗಿ ಏನಾರು ಕೊಡು ಅಂತ ಹೇಳಿದಾಗ ಆಕೆ ಚೂಡಾಮಣಿಯನ್ನ ಕೊಡ್ತಾಳೆ, ಅದನ್ನ ಸ್ವೀಕಾರ ಮಾಡ್ತಾನೆ. ಆಯ್ತು, ಇಷ್ಟು ಕೆಲಸ ಆಯ್ತು. ಅಂದ್ರೆ ಬಂದಂತ ಕೆಲಸ ಏನು, ಲಂಕೆಗೆ ಬರಬೇಕು, ಸೀತೆಯ ಒಂದು ಇರುವಿನ ಬಗ್ಗೆ ಮಾಹಿತಿ ತಗೊಳ್ಬೇಕು, ಮುಗೀತು. ಆದ್ರೆ ಹನುಮಂತ ಅಂದ್ರೆ ಬರೀ ಹೇಳಿದ್ದಷ್ಟೇ ಮಾಡೋದಲ್ಲ. ಒಂದು ಮಾತನ್ನ ಹೇಳಿರ್ತಾನೆ ಸುಗ್ರೀವ ಇವ್ರನ್ನೆಲ್ಲ ಕಳಿಸಿದಾಗ, ಸಮಯೋಚಿತ ಪ್ರಜ್ಞೆಯನ್ನ ಬಳಸಿ ನೀವು ಕಾರ್ಯವನ್ನ ಸಾಧಿಸಿ ಬರಬೇಕು ಅಂತ ಎಲ್ಲಾ ಕಪಿಗಳಿಗೆ ಹೇಳಿರ್ತಾನೆ. ಸೊ ಇವಂಗೂ ಅದು ಅನ್ವಯ ಆಗತ್ತೆ. ಸಮಯೋಚಿತವಾಗಿ ಪ್ರಜ್ಞೆಯನ್ನ ಬಳಸಿ ಏನ್ ಮಾಡ್ಬೋದು ಅದೆಲ್ಲ ಮಾಡ್ಬೇಕು ಅಂತ. ನೋಡಿ, ಉದಾಹರಣೆಗೆ ಸೀತೆಯನ್ನ ಇದ್ದಾಳೆ ಅಂತ ಇವನು ನೋಡ್ಬೋದಾಯ್ತು. ಸೀತೆ ಇವನು ಹನುಮಂತ ಅಲ್ಲಿ ಭೇಟಿ ಮಾಡೋಕ್ಕೆ ಸ್ವಲ್ಪ ಮುಂಚೆ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ತಯಾರಾಗಿರ್ತಾಳೆ. ಸೀತೆಯ ಪ್ರಾಣ ಉಳಿಸಿ ಅಂತ ಹೇಳೇ ಇಲ್ಲ ರಾಮ. ಇವನು ಎಕ್ಸ್ಟ್ರಾ ಕೆಲಸ ಮಾಡ್ದಲ್ವಾ? ಅದಾದ್ಮೇಲೆ ರಾವಣನ ಭೇಟಿ ಆಗ್ಬೇಕು ಅಂತ ಹೇಳೇ ಇರಲಿಲ್ಲ. ರಾವಣನಿಗೆ ಬುದ್ಧಿ ಹೇಳು, ಹಿತೋಪದೇಶವನ್ನು ಹೇಳು ಅಂತ ಕೂಡ ಹೇಳಿಲ್ಲ. ಲಂಕಾ ದಹನ ಮಾಡಕ್ಕೂ ಹೇಳಿಲ್ಲ. ಅಂದ್ರೆ ಬಂದ ಕೆಲಸದ ಜೊತೆಗೆ ಅದಕ್ಕೆ ಪೂರಕವಾದಂತ ಇನ್ನಷ್ಟು ಕೆಲಸವನ್ನ ಯೋಚನೆ ಮಾಡಿ ಅದು ಯಶಸ್ವಿ ಆಗೋ ತನಕ ಮಾಡ್ತಕ್ಕಂಥದ್ದು ಹನುಮಂತನ ಕೆಲಸ. ಸರಿ, ಸೀತೆಯನ್ನ ಭೇಟಿ ಆಯ್ತು, ಆಕೆಗೆ ಒಂದು ಭರವಸೆ ಕೊಟ್ಟಾಯ್ತು, ಅವಳ ಒಂದು ಚೂಡಾಮಣಿಯನ್ನ ತಗೊಳ್ತಾನೆ. ಅದಾದ್ಮೇಲೆ ಈ ರಾವಣನ ಭೇಟಿ ಮಾಡೋಕೆ ಹೇಗೆ ಭೇಟಿ ಮಾಡೋದು, ಅವನ ಗಮನ ಸೆಳಿಬೇಕು ಅಂತ ಹೇಳಿ ಆ ಇಡೀ ಅಶೋಕವನವನ್ನ ಧ್ವಂಸ ಮಾಡಕ್ ಶುರು ಮಾಡ್ತಾನೆ. ರಾವಣ ತನ್ನ ಸೈನಿಕರನ್ನ, ಕಿಂಕರರನ್ನ ಕಳಿಸ್ತಾನೆ. 80,000 ಸೈನಿಕರು ಬರ್ತಾರೆ, ಎಲ್ಲರನ್ನೂ ಧ್ವಂಸ ಮಾಡ್ತಾನೆ. ಕಡೆಗೆ ಒಂದು 5 ಸೇನಾಧಿಪತಿಗಳು ಬೇರೆ ಬೇರೆಯವ್ರು ಬರ್ತಾ ಹೋಗ್ತಾರೆ, ಒಬ್ಬರೊಬ್ಬರನ್ನು ಕೊಂದಾಕ್ಬಿಡ್ತಾನೆ. ಅಂದ್ರೆ ರಾವಣನ ಕಡೆಯ ಒಂದು 80,000 ಸೈನಿಕರನ್ನ, ಒಂದು 5 ಸೇನಾಪತಿಗಳನ್ನ, ಅಷ್ಟೇಕೆ ರಾವಣನ ಮಗ ಅಕ್ಷಕುಮಾರ ಅವನನ್ನು ಕೂಡ ಹನುಮಂತ ಅವನು ಸಂಹಾರ ಮಾಡ್ತಾನೆ. ಕಡೆಗೆ ಇಂದ್ರಜಿತ್ ಬಂದು ಬ್ರಹ್ಮಾಸ್ತ್ರವನ್ನ ಬಿಟ್ಟಾಗ ಇವನೇನು ಅದಕ್ಕೆ
ಬದ್ಧನಲ್ಲ, ಆದರೂ ಕೂಡ ಅದರ ನಿಮಿತ್ತ ಮಾಡಿಕೊಂಡು ಅವನು ಸರೆಂಡರ್ ಆಗೋ ರೀತಿ ಮಾಡಿ ರಾವಣನ ಬಳಿ ಬರ್ತಾನೆ. ಅಂದ್ರೆ ರಾವಣನ ಬಳಿ ಬರಕ್ಕೋಸ್ಕರ ಒಂದು ಪ್ರಯತ್ನ. ಕರ್ಕೊಂಬರ್ತಾರೆ, ನಿಲ್ಲಿಸ್ತಾರೆ. ಬರ್ತಾ ಇದ್ದಂಗೆ ಅವ್ನಿಗೆ ರಾವಣನ್ನು ನೋಡಿಲ್ಲ, ಅವನು ಕೇಳಿದ್ದ. ಆ ರಾವಣನ್ ನೋಡ್ತಾ ಇದ್ದಂಗೆ ಅವನ ಬಾಯಿನಲ್ಲಿ ಒಂದು ಮಾತು ಬರುತ್ತೆ, ಹನುಮಂತನ ಮಾತು. ಎಷ್ಟು ಸುಂದರವಾಗಿದೆ ಅಂದ್ರೆ, ರಾವಣ ತುಂಬಾ ಒಬ್ಬ ಆಜಾನುಬಾಹು ಸ್ಫುರದ್ರೂಪಿ, ಅವನನ್ನ ವರ್ಣನೆ ಮಾಡ್ತಾನೆ ಹನುಮಂತ. ಅಹೋ ರೂಪಂ, ಅಹೋ ಧೈರ್ಯಂ, ಅಹೋ ಸತ್ವಂ, ಅಹೋದ್ಯುತಿ, ಅಹೋ ರಾಕ್ಷಸ ರಾಜಸ್ಯ ಸರ್ವಲಕ್ಷಣ ಯುಕ್ತತಾಂ. ಅಂದ್ರೆ ಅಹೋ, ಎಂತ ಚೆನ್ನಾಗಿರ್ತಕ್ಕಂಥ ರೂಪ ಇದೆ ನೀನು. ಅಹೋ ರೂಪಂ, ಅಹೋ ಧೈರ್ಯಂ, ಎಂತ ಧೈರ್ಯಶಾಲಿ ರಾವಣ. ಅಹೋ ಸತ್ವಂ, ವಿಪರೀತ ಸಾಮರ್ಥ್ಯ ಇದ್ದಂಥವನು. ದ್ಯುತಿ, ಕಾನ್ಫಿಡೆನ್ಸ್ ಇದ್ದಂತ ವ್ಯಕ್ತಿ ರಾವಣ. ಅಹೋ ರಾಕ್ಷಸ ರಾಜಸ್ಯ ಸರ್ವಲಕ್ಷಣ ಯುಕ್ತತಾಂ. ಅರೇ ರಾಕ್ಷಸ ರಾಜನೇ, ನೀನು ಸರ್ವಲಕ್ಷಣಯುಕ್ತನಾದಂತ ವ್ಯಕ್ತಿ ಅಂತ ರಾವಣನ ಕುರಿತು ಹನುಮಂತ ಹೇಳ್ತಾನೆ. ನಮ್ಗೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಹನುಮಂತ ಹೊಗಳ್ತಾ ಇದ್ದಾನ ಅಂತ. ಹೌದು, ಅವನಲ್ಲಿ ಆ ಗುಣ ಇದೆ, ಹೊಗಳ್ತಾ ಇದ್ದಾನೆ. ಆದ್ರೆ ಮುಂದೆ ಒಂದ್ ಮಾತು ಹೇಳ್ತಾನೆ, ನಿನ್ಗೆ ಎಷ್ಟು ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ, ನೀನು ಇಂದ್ರನನ್ನೇ ಮೀರಿಸೋ ಅಷ್ಟು ಸಾಮರ್ಥ್ಯ ಇದೆ ನಿನ್ಗೆ. ಆದರೆ ಅಂತ ಒಂದು ಅಂಡರ್ಲೈನ್ ಮಾಡ್ತಾನೆ, ಕ್ಲಾಸ್ ಹೇಳ್ತಾನೆ. ಯದ್ಯಧರ್ಮೋ ನ ಬಲವಾನ್ ಸ್ಯಾತ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಾಪಿ ಚ ರಕ್ಷಿತಃ. ಅಕಸ್ಮಾತ್ ನೀನು ಅಧರ್ಮದ ದಾರಿ ಹಿಡಿದೇ ಇದ್ದಿದ್ದರೆ ಅಂತ ಹೇಳ್ಬೋದು, ನೀನು ಆ ಇಂದ್ರನನ್ನು ಮೀರಿಸ್ತಾ ಇದ್ಯಾ. ಆದರೆ ನೀನು ಅಧರ್ಮದ ದಾರಿಯಿಂದ ನಡೆದಿದ್ರಿಂದ, ಇದೆಲ್ಲ ಗುಣ ಇದ್ರೂ ಕೂಡ ನೀನಿವತ್ತು ವಧಾರ್ಹನಾಗಿದ್ಯಾ ಅಂತ ಅವನು ಅಲ್ಲಿ ಹೇಳ್ತಾನೆ. ಕೇಳ್ತಾನೆ, ಯಾತಕ್ ಬಂದ್ಯಾ ಅಂತಲ್ಲ, ಇವನು ಹೇಳ್ತಾನೆ, ನಿನಗೆ ಬುದ್ಧಿ ಹೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಸೀತೆಯನ್ನ ವಾಪಸ್ ಕೊಟ್ರೆ ನೀನು ಬದುಕುಳಿತೀಯಾ ಅಂತ ಹೇಳಿ ಹನುಮಂತನಿಗೆ ಬುದ್ಧಿವಾದವನ್ನ ಹೇಳ್ತಾನೆ. ಒಂದ್ ಕಡೆ ಪ್ರಯತ್ನ ನೋಡೋಣ ಅಂತ. ಅವನು ಬದಲಾಗಲ್ಲ, ಆದ್ರೆ ಇವನು ಪ್ರಯತ್ನವನ್ನ ಮಾಡ್ತಾನೆ. ಆದ್ರೆ ರಾವಣ ಏನ್ ಮಾಡ್ತಾನೆ ಅಂದ್ರೆ, ಇವನ ಬಾಲಕ್ಕೆ ಬೆಂಕಿ ಹಚ್ಚಿ ಅಂತ ಹೇಳಿ ಆಜ್ಞೆ ಕೊಡ್ತಾನೆ. ಇವನು ಉದ್ದಂತ ಬಾಲ ಇದೆ, ಅದಕ್ಕೆ ಅದೆಷ್ಟು ಬಟ್ಟೆ ತಂದರು ಅಂದ್ರೆ ಬೆಟ್ಟದಷ್ಟು ಬಟ್ಟೆ ತಂದರು ಅಂತ ಹೇಳ್ತಾರೆ. ಇಡೀ ಬಟ್ಟೆನ ಸುತ್ತಿ ಅದಕ್ಕೆ ಎಣ್ಣೆ ಇತ್ಯಾದಿಗಳೆಲ್ಲ ಹಾಕಿ ಬೆಂಕಿ ಹಚ್ತಾರೆ. ಇಡೀ ಲಂಕೆಯನ್ನ ಅವರು ಮೆರವಣಿಗೆ ಮಾಡಿಸ್ತಾರೆ. ಇವ್ರ ಮನ್ಸಿನಲ್ಲಿ ರಾವಣನ ಕಡೆಯವ್ರಿಗೆ, ಇವನ್ಗೆ ನಾವು ಅವಮಾನ ಮಾಡ್ತಾ ಇವಿ, ನೋವು ಕೊಡ್ತಾ ಇವಿ ಅಂತ. ಆದ್ರೆ ಹನುಮಂತನಿಗೆ ಅಯ್ಯೋ ಪೂರ್ತಿ ಲಂಕೆ ನೋಡಕ್ಕಾಗಿರಲಿಲ್ಲ, ಒಳ್ಳೆ ಆಯ್ತು ಅವಕಾಶ, ಅದು ಕತ್ಲೆಯಲ್ಲಿ ಒಳ್ಳೆ ಬೆಳಕಿನಿಂದ ನೋಡ್ದಂಗ ಆಯ್ತು ಅಂತ ಹೇಳಿ ಒಂದ್ಸಲ ಇಡೀ ಲಂಕೆಯನ್ನ ದರ್ಶನ ಮಾಡಿ ಒಂದ್ ಸ್ವಲ್ಪ ಹೊತ್ತೆಲ್ಲ ನೋಡಾದ್ಮೇಲೆ ಚಂಗ್ ಅಂತ ಅವರಿಂದ ಬಿಡಿಸ್ಕೊಂಡು ಹಾರಿ ತನ್ನ ಬಾಲದ ಬೆಂಕಿಯಿಂದ ಆ ಲಂಕೆಗೆ ಬೆಂಕಿ ಹಚ್ಚಿ ಇನ್ನಷ್ಟು ಜನರಿಗೆ ಆ ರಾಕ್ಷಸರನ್ನ ಸಂಹಾರ ಮಾಡ್ತಾ ಅಲ್ಲಿಂದ ಹಾರಿ ವಾಪಸ್ ಬರ್ತಾನೆ. ಹೀಗೆ ರಾಮ ಒಂದು ಏನು ಕೊಟ್ಟಂತ ಆ ಕೆಲಸವನ್ನ ಚಾಚೂ ತಪ್ಪದೆ ಇನ್ನಷ್ಟು ಚೆನ್ನಾಗಿ ಯಶಸ್ವಿಯಾಗಿ ಮಾಡಿ ಬಂದು ಅವನು ರಾಮನನ್ನ ಭೇಟಿ ಮಾಡ್ತಾನೆ. ಆ ರಾಮನ ಭೇಟಿಯಾದಾಗ ನೋಡಿ ಎಷ್ಟು ಅವನ ಸೂಕ್ಷ್ಮತೆ ಹನುಮಂತನ ಬದುಕಿನಲ್ಲಿ ನಾವು ನೋಡ್ತೀವಿ ಅಂದ್ರೆ, ಅವನ ನಡವಳಿಕೆಯಲ್ಲಿ. ಇವನು ಬಂದಾಗ ಸಾಮಾನ್ಯವಾಗಿ ಕೆಲವರು ವರ್ಣನೆ ಮಾಡ್ತಾರೆ, ಏನಾಯ್ತು ಗೊತ್ತಾ, ನಾ ಹೋದ್ನಾ, ಹಾರ್ಕೊಂಡು ಹೋದ್ನಾ, ಅವಾಗ ಮೈನಾಕ ಪರ್ವತ ಸಿಕ್ತು, ಆಮೇಲೆ ಅದು ಸಿಕ್ತು, ಸಿಂಹಿಕೆ, ಎಲ್ಲ ವರ್ಣನೆ ಮಾಡಿ ಕಡೇನಲ್ಲಿ ಸೀತೆ ಸಿಕ್ಕಿದ್ಲು ಅಂತ ಹೇಳ್ತಾರೆ ಬೇರೆಯವರಾದ್ರೆ. ಹನುಮಂತ ಏನೋ ರಾಮ ಕಾಯ್ತಾ ಇರೋದು ಸೀತೆಯ ಒಂದು ಶುಭ ಸುದ್ದಿಗಾಗಿ. ಇವನು ಶುರು ಮಾಡದೆ ಹೇಳದಂದ್ರೆ ನೋಡಿದೆ ಸೀತೆಯನ್ನ ಅಂತ, ಆಮೇಲೆ ಮಿಕ್ಕಿದಲ್ವ ಇವರಿಗೆ. ಅಂದ್ರೆ ಮೊದಲು ರಾಮನಿಗೆ ಯಾವ ಒಂದು ವಿಷಯಕ್ಕಾಗಿ ಕಾಯ್ತಾ ಇದ್ದಾನೆ ಅದರ ಒಂದು ಮಾಹಿತಿಯನ್ನು ಕೊಟ್ಟು ಆಮೇಲೆ ಮಿಕ್ಕಿದೆಲ್ಲ ವರ್ಣನೆ ಮಾಡ್ತಾನೆ. ರಾಮನ್ಗೆ ಇಷ್ಟು ಆನಂದ ಆಗತ್ತೆ. ರಾಮ ಹೇಳ್ತಾನೆ, ನೀನ್ ಮಾಡಿರ್ತಕ್ಕಂಥ ಕೆಲಸಕ್ಕೆ ನನಗೆ ಕೊಡಕ್ಕೆ ಏನೂ ಇಲ್ಲ, ಆದ್ರೆ ನನ್ನ ಆಲಿಂಗನವನ್ನೇ ನೀನ್ ಕೊಡ್ತೀನಿ ಅಂತ ಹೇಳಿ ಅವನ ಒಂದು ಬರಸೆಳೆದು ತಬ್ಕೊಂಡು, ಅಂದ್ರೆ ಇದಕ್ಕಿಂತ ಒಂದು ಹನುಮಂತನಿಗೆ ಏನ್ ಬೇಕಾಗೇ ಇಲ್ಲ. ಸಾಕ್ಷಾತ್ ರಾಮ ಬಂದು ಅತ್ಯಂತ ಪ್ರೀತಿಯಿಂದ ಅವನನ್ನ ತಬ್ಕೊಳ್ತಾನೆ. ರಾಮ ಹೆಜ್ಜೆ ಹೆಜ್ಜೆಗೆ ಹನುಮಂತನನ್ನ
ಮೆಚ್ಚಿದ್ದಾನೆ, ಹೊಗಳಿದ್ದಾನೆ. ನಾಗ್ಲೇ ಹೇಳಿದಂತೆ ಮೊದಲ ಭೇಟಿಯಲ್ಲೇ ರಾಮನೇ ಸರ್ಟಿಫಿಕೇಟ್ ಕೊಡ್ತಾನೆ ಹನುಮಂತ ಯಾರು ಅಂತ. ಮುಂದೆ ಕೂಡ ಅನೇಕ ಬಾರಿ ಹೇಳ್ತಾನೆ. ಅವನು ಒಂದ್ ಕಡೆ ರಾಮ ಹೇಳ್ತಾನೆ, ವಾಲಿ ಮತ್ತು ರಾವಣ ಅವರಿಬ್ಬರನ್ನು ಸೇರಿಸಿದ್ರು ಹನುಮಂತನಿಗೆ ಸಮ ಆಗಲ್ಲ ಅಂತ. ಅಂದ್ರೆ ಹನುಮಂತನ ಸಾಮರ್ಥ್ಯವನ್ನ ರಾಮನೇ ವರ್ಣನೆ ಮಾಡ್ತಾನೆ. ಹನುಮಂತ ಹೇಳ್ತಾನೆ, 1,000 ರಾವಣ ಬಂದ್ರು ನನ್ಗೇನ್ ಮಾಡಕ್ಕಾಗಲ್ಲ ಅಂತ. ಆದ್ರೆ ರಾಮ ಹೊಗಳಿದ್ ವಿಶೇಷ. ಅಗಸ್ತ್ಯರು ಹೊಗಳ್ತಾರೆ, ಸೀತೆ ಹೊಗಳ್ತಾರೆ, ವಾಲ್ಮೀಕಿ ಅಂತೂ ಹೆಜ್ಜೆ ಹೆಜ್ಜೆಗೆ ಹನುಮಂತನ ಈ ವ್ಯಕ್ತಿತ್ವದ ಗುಣಗಾನವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಹನುಮಂತನ ಒಂದೊಂದು ಕೆಲಸ ಏನಿದೆ ಅಸಾಧಾರಣವಾದದ್ದು. ಯುದ್ಧ ನಡೀತಾ ಇರ್ಬೇಕಾದ್ರೆ ಲಕ್ಷ್ಮಣ ಮತ್ತೆ ಎಲ್ಲ ಕಪಿಗಳು ಮೂರ್ಛಿತರಾದಾಗ ಸಂಜೀವಿನಿ ಪರ್ವತವನ್ನ ತರಬೇಕು ಅಂತ ಹೇಳಿದಾಗ ಅವನು ಹಿಮಾಲಯದಿಂದ ಆ ಪರ್ವತವನ್ನೇ ತರ್ತಾನೆ, ಅವರೆಲ್ಲರೂ ಬದುಕಿಸಿ ಉಳಿಸ್ತಾನೆ. ಒಂದ್ಸಲಿ ಎಲ್ಲರೂ ಮೂರ್ಛಿತರಾಗಿ ಬಿದ್ದಾಗ ಅನೇಕರು ಸತ್ತೋಗಿರ್ತಾರೆ. ಜಾಂಬವಂತ ಕೂಡ ಅವನು ಬಿದ್ದ್ಬಿಟ್ಟಿದ್ದಾನೆ. ಅವನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಜಾಂಬವಂತ ಕೇಳ್ತಕ್ಕಂತ ಮೊದಲ ಪ್ರಶ್ನೆ ಅಂದ್ರೆ ಹನುಮಂತ ಬದುಕಿದಾನ ಅಂತ. ಯಾಕೆಂದ್ರೆ ಹನುಮಂತ ಇದ್ರೆ ನಾವೆಲ್ಲ ಇದ್ದಂಗೆ. ಸೊ ಇವರೆಲ್ಲರನ್ನು ಯಾರ್ಯಾರು ಇವರ ಸೈನ್ಯದಲ್ಲಿ ಅವರು ಮೃತರಾಗಿದ್ರು ಅಥವಾ ಮೂರ್ಛಿತರಾಗಿದ್ರು ಅವರೆಲ್ಲರನ್ನೂ ಬದುಕಿಸ್ತಕ್ಕಂತಹ ಒಂದು ದೊಡ್ಡ ಕಾರ್ಯವನ್ನ ಹನುಮಂತ ಮಾಡ್ತಾನೆ. ಆ ಸಂಜೀವಿನಿ ಪರ್ವತದ ಪ್ರಸಂಗವೇ ಅತ್ಯಂತ ರೋಚಕವಾಗಿದೆ. ಆಗ ಅವನು ಹೊರಡಬೇಕಾದ್ರೆ ಅಂದ್ರೆ ಆ ಸಂಜೀವಿನಿ ಪರ್ವತವನ್ನ ತಂದ್ರೆ ಇವನು ಉಳಿತಾನೆ ಲಕ್ಷ್ಮಣ ಅಂತ ಹೇಳಿದಾಗ ರಾಮನಿಗೆ ಇಷ್ಟು ತನ್ನ ತಮ್ಮ ಅವನ್ಗೆ ಆಗಿರೋದನ್ನ ನೋಡಿ ದುಃಖಿತನಾಗಿ ಹನುಮಂತನ್ಗೆ ಹೇಳ್ತಾನೆ, ಹನುಮಂತ ಏನಾರು ಮಾಡಿ ನಿನ್ನ ತೋಂಬಾಪ ಕಾಪಾಡು, ಇವತ್ತಿನಿಂದ ನಾವು 4 ಜನ ಅಲ್ಲ ನೀನು ಸೇರಿ 5 ಜನ ಅಣ್ಣ ತಮ್ಮಂದ್ರು ಅಂತ ರಾಮ ಹೇಳ್ತಾನೆ. ಇದಕ್ಕಿಂತ ಇನ್ನೇನು ಹನುಮಂತನಿಗೆ ಪ್ರಶಂಸೆ ಬೇಕೇಳಿ. ಅಂದ್ರೆ ಸಾಕ್ಷಾತ್ ನನ್ನ ತಮ್ಮ ನೀನು ಅಂತ ರಾಮ ಹೇಳ್ತಾನೆ. ಹೀಗೆ ಎಲ್ಲವನ್ನೂ ಈ ಮಾಡಿದಂತಹ ಹನುಮಂತ ಇಷ್ಟು ಸಾಮರ್ಥ್ಯ, ಬುದ್ಧಿ, ಜ್ಞಾನ, ತಾಕತ್ತು, ಪರಾಕ್ರಮ ಯಾವುದ್ರಲ್ಲೂ ಕಡಿಮೆ ಇಲ್ಲ. ಆದ್ರೆ ಅವನ ಮನೋಭಾವ ಹೇಗಿತ್ತು ಅಂದ್ರೆ 2 ಪ್ರಸಂಗ ಹೇಳ್ಬೇಕಾಗತ್ತೆ. ಅವನು ಅಲ್ಲಿ ರಾವಣನ ಭೇಟಿ ಮಾಡಕ್ ಹೋದಾಗ ನೀನ್ ಯಾರು ಅಂತ ಕೇಳ್ತಾನೆ. ಅಂದ್ರೆ ಇಷ್ಟೆಲ್ಲ ಸಾಹಸ ಮಾಡಿರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿಗೆ ನೀನ್ ಯಾರು ಅಂತ ಹೇಳಿದ್ರೆ ಮೊದಲು ತನ್ನ ಹೆಸರು ಹೇಳ್ತಾನೆ, ಮಿಸ್ಟರ್ ಹನುಮಂತ ಅಂತ ಹೇಳ್ಬೋದು. ಅಥವಾ ಈ ರೀತಿ ನಾನು ಸುಗ್ರೀವನ ಸಚಿವ, ಆ ರೀತಿ ಪರಿಚಯ ಮಾಡ್ಕೊಡ್ಬೋದಾಯ್ತು. ಆದ್ರೆ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಅವನು ನೀ ಯಾರು ಅಂತ ಕೇಳಿದಾಗ ಹನುಮಂತನ ಬಾಯಿನಲ್ಲಿ ಬಂದಂತ ಶಬ್ದ ಅಂದ್ರೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ. ನಾನು ರಾಮನ ದಾಸ, ನನ್ನ ಪರಿಚಯ ಅದೇ ಅಷ್ಟೇ. ದಾಸೋಹಂ ಕೋಸಲೇಂದ್ರಸ್ಯ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರದಂತೆ ಗೊತ್ತಿಲ್ಲದೆಯೋ ಅಹಂಕಾರ ಅನ್ನೋದು ಬರ್ತಾ ಹೋಗುತ್ತೆ. ಆದ್ರೆ ಹನುಮಂತನ ಬದುಕಿನಲ್ಲಿ ನೋಡೋದು ಅಂದ್ರೆ ಎಷ್ಟು ಎತ್ತರಕ್ಕೆ ಏರಿದ್ರು ಅಷ್ಟೇ ವಿನೀತನಾಗಿರ್ತಾನೆ. ಅಹಂಕಾರದ ಒಂದು ಲವಲೇಶವೂ ಹನುಮಂತನ ಒಂದು ಜೀವನದಲ್ಲಿ ನಾವು ನೋಡಲ್ಲ. ಸೀತೆ ಒಂದು ಪ್ರಶ್ನೆ ಕೇಳ್ತಾಳೆ. ಈಗ ಇವನು ಹನುಮಂತ ಹೇಳ್ತಾನೆ, ಇವಾಗ ನಾನು ವಾಪಸ್ ಹೋಗ್ತೀನಿ, ವಾಪಸ್ ಹೋದ್ಮೇಲೆ ನಾವೆಲ್ಲ ಬರ್ತೀವಿ, ಬಂದು ಯುದ್ಧ ಮಾಡಿ ರಾವಣನನ್ನು ಸೋಲಿಸಿ ನಿನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ, ನೀನೇನೋ ತುಂಬಾ ಸಾಮರ್ಥ್ಯ ಇದೆ, ಸಮುದ್ರವನ್ನೇ ಹಾರ್ಕೊಂಡು ಬಂದ್ಯಾ, ಅಷ್ಟು ದೂರದಿಂದ ಇಲ್ಲಿ ತನಕ ನೀನು ಬರೋ ಅಷ್ಟು ತಾಕತ್ ನಿಂಗಿತ್ತು, ಉಳಿದವರೆಲ್ಲ ಹೆಂಗ್ ಬರಕ್ ಸಾಧ್ಯ ಅಂತ ಒಂದು ಸಹಜವಾದಂತಹ ಒಂದು ಕುತೂಹಲದಿಂದ ಪ್ರಶ್ನೆ ಕೇಳ್ತಾಳೆ. ಆಗ ಹನುಮಂತ ಹೇಳ್ತಾನೆ, ತಾಯಿ, ಸುಗ್ರೀವನ ಸೈನ್ಯದಲ್ಲಿ ನನಗಿಂತ ಕಡಿಮೆ ಶಕ್ತಿ ಇರೋರು ಯಾರು ಇಲ್ಲ. ಅಷ್ಟೇ ಅಲ್ಲ, ಸುಗ್ರೀವನ ಕಪಿಗಳು ಯಾರಿದ್ದಾರೆ ಅದರಲ್ಲಿ ಕಡೇ ವ್ಯಕ್ತಿ ನಾನು. ಅಂದ್ರೆ ಇಷ್ಟೆಲ್ಲ ಇದ್ರು ಕೂಡ ನಾನೊಬ್ಬ ಅತ್ಯಂತ ಸಾಮಾನ್ಯ, ಲೋ ಪ್ರೊಫೈಲ್ ಅಂತ ಹೇಳ್ತಾರೆ.
ಆ ರೀತಿ ಅತ್ಯಂತ ಸಾಧಾರಣಾತಿ ಸಾಧಾರಣ ವ್ಯಕ್ತಿಯಾಗಿ ಬದುಕೋದಕ್ಕೆ ಅವನು ಇಷ್ಟಪಡ್ತಾ ಇರ್ತಾನೆ. ಹೀಗೆ ಇಡೀ ರಾಮಾಯಣದ ಕಥೆಯಲ್ಲಿ ಹನುಮಂತನ ಆಗಮನ ಅದೊಂದು ಮಹತ್ವಪೂರ್ಣವಾದಂತ ಘಟನೆ. ಇಡೀ ರಾಮಾಯಣಕ್ಕೆ ಒಂದು ಹೊಸ ಮೆರುಗು ಸಿಗುತ್ತೆ. ಹನುಮಂತ ಬಂದ್ಮೇಲೆ ಆ ರಾಮಾಯಣದ ಕಥೆಯಲ್ಲಿ ಒಂದು ವಿಶೇಷ ಒಂದು ರೀತಿಯ ಮೆರುಗು ನಮಗೆ ಕಾಣಿಸುತ್ತೆ. ನೋಡಿ, ಈ ಹನುಮಂತನ ಕಥೆಯೇ ತುಂಬಿರ್ತಕ್ಕಂಥ ಈ ಭಾಗ ಏನಿದೆ, ಅದಕ್ಕೆ ವಾಲ್ಮೀಕಿಗಳು ಸುಂದರಕಾಂಡ ಅಂತ ಹೆಸರಿಟ್ಟಾರ. ಇನ್ಯಾವ ಕಾಂಡಕ್ಕೂ ಆ ರೀತಿ ಹೆಸರಿಟ್ಟಿಲ್ಲ ಅವರು. ಅಯೋಧ್ಯ ಕಾಂಡ, ಬಾಲಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧ ಕಾಂಡ ಅಂತ ಇಟ್ಟಿದ್ದಾರೆ. ಈ ಹನುಮಂತನ ಪ್ರಮುಖ ಈ ಘಟ್ಟ ಇದೆಯಲ್ಲ, ಇದಕ್ಕೆ ಸುಂದರಕಾಂಡ ಅಂತ ಇಟ್ಟಿದ್ದಾರೆ. ಅಂದ್ರೆ ಸೌಂದರ್ಯ ಅಂದ್ರೆ ಅದೇ. ಎಲ್ಲ ದೃಷ್ಟಿಯಲ್ಲೂ ಒಬ್ಬ ವ್ಯಕ್ತಿತ್ವ ಹೇಗಿರ್ಬೇಕು ಅಂದ್ರೆ ವಾಲ್ಮೀಕಿಗಳು ಹೇಳ್ತಾರೆ ಅದು ಹನುಮಂತ. ಹಾಗಾಗಿ ಇದಕ್ಕೆ ಸುಂದರಕಾಂಡ ಅಂತ ಹೆಸರಿಡ್ತಾರೆ. ಹೀಗೆ ರಾಮಾಯಣಕ್ಕೆ ಒಂದು ಹೊಸ ಮೆರುಗನ್ ಕೊಟ್ಟಂತಹ ಇವನ ಒಂದು ಈ ರಾಮಾಯಣದ ಇಡೀ ಭಾಗದಲ್ಲಿ ಹನುಮಂತನ ಮುಂದಿನ ಒಂದು ಘಟ್ಟಗಳನ್ನು ನಾವು ನೋಡ್ತಾ ಬರ್ತೀವಿ. ರಾಮನ ಪಟ್ಟಾಭಿಷೇಕ ಆಗತ್ತೆ. ಪಟ್ಟಾಭಿಷೇಕ ಆದ್ಮೇಲೆ ಎಲ್ಲ ಕಪಿಗಳಿಗೆ ಉಡುಗೊರೆಗಳನ್ನು ಕೊಡ್ತಾರೆ. ಹನುಮಂತನಿಗೆ ಏನ್ ಕೊಡೋದು? ಸೀತೆಗನ್ಸತ್ತೆ ತನ್ನ ಹತ್ರ ಒಂದು ತುಂಬಾ ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ಹಾರ ಇರುತ್ತೆ, ಮುತ್ತಿನ ಹಾರ. ಆದ್ರೆ ವಿಶೇಷ ಏನಂದ್ರೆ ಅದು ರಾಮ ಸೀತೆ ಕೊಟ್ಟಿದ್ದು. ಅಂದ್ರೆ ಗಂಡ ಪ್ರೀತಿಯಿಂದ ಹೆಂಡತಿ ಕೊಟ್ಟಿದ್ದು ಸಾಮಾನ್ಯವಾಗಿ ಯಾರಿಗೂ ಕೊಡಲ್ಲ. ಆದ್ರೆ ಸೀತೆಗೆ ಮನಸ್ಸಿನಲ್ಲಿ ಹನುಮಂತನ್ಗೆ ತುಂಬಾ ಒಂದು ಚೆನ್ನಾಗಿರೋದು ಏನಾಗ ಕೊಡ್ಬೇಕು, ಏನು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವಳ ಮನ್ಸಲ್ಲಿ ಇದ್ ಬರುತ್ತೆ. ರಾಮನಿಗೆ ಗೊತ್ತಾಗತ್ತೆ. ರಾಮ ಹೇಳ್ತಾನೆ, ನೀನ್ ಅದನ್ನ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ಯಾ ಅಂತ. ಹ್ಞೂ ಅಂತ, ಕೊಡು ಅಂತ. ಸೀತೆ ರಾಮ ತುಂಬಾ ಪ್ರೀತಿಯಿಂದ ಕೊಟ್ಟಂತ ಆ ಮುತ್ತಿನ ಹಾರವನ್ನ ಹನುಮಂತನಿಗೆ ಕೊಡ್ತಾಳೆ. ಸೀತೆ ಆದ್ರೂ ಅದ್ ಕೊಟ್ಬಿಟ್ಲು. ರಾಮನಿಗೆ ಏನ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ. ಮತ್ತೆ ರಾಮ ಹೇಳ್ತಾನೆ, ಈ ಒಂದು ನಿನ್ನ ಒಂದು ಭೇಟಿ, ನಿನ್ನ ಜೊತೆ ಇದ್ದಿದ್ದು, ನೀನ್ ಮಾಡದಂತ ಕೆಲಸಗಳಿಗೆ ನಾನು ನನ್ನ ಪಂಚ ಪ್ರಾಣ ಅದನ್ನ ಕೊಟ್ಟರು ಕೂಡ ಅದು ಮನುಷ್ಯನಿಗೆ ಪಂಚ ಪ್ರಾಣಗಳಿದೆ ಅಂತ, ಆ ಪಂಚ ಪ್ರಾಣಗಳನ್ನು ಕೊಟ್ಟರು ಸಾಕಾಗಲ್ಲ, ನೀ ಅಂತ ಕೆಲಸವನ್ನು ಮಾಡಿದ್ಯಾ ಅಂತ ಹೇಳಿ ರಾಮನ್ನ ತಬ್ಕೊಳ್ತಾನೆ. ಹನುಮಂತ ಸದಾ ನಿನ್ನ ಸ್ಮರಣೆಯನ್ನು ನನ್ ಕೊಡು ಅಂತ ಕೇಳ್ಕೊಳ್ತಾನೆ. ಕಡೆಯಲ್ಲಿ ರಾಮ ಅವನು ಅವತಾರ ಸಮಾಪ್ತಿ ಮಾಡಿ ಸರಿಯು ನದಿಗೆ ಪ್ರವೇಶ ಮಾಡ್ಬೇಕಾದ್ರೆ ಹನುಮಂತ ಮತ್ತೆ ಬರ್ತಾನೆ. ಆಗ ಎಲ್ರಿಗೂ ಅವನ ಜೊತೆ ಕರ್ಕೊಂಡು ಹೋದಾಗ ಹನುಮಂತ ನಾ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಆಗ ಒಂದ್ ಮಾತು ಹೇಳ್ತಾನೆ, ಎಲ್ಲೆಲ್ಲಿ ರಾಮನ ಕತೆ ನಡೆಯುತ್ತೆ ಅಲ್ಲಿ ನಾ ಇರ್ತೀನಿ. ರಾಮನ ಕತೆ ಅಂತ ಹೇಳಿದ್ರೆ ನಂಗೆ ಆನಂದ. ಆ ಆನಂದವನ್ನ ಪಡೀಲಿಕ್ಕೆ ಎಲ್ಲೆಲ್ಲಿ ರಾಮನ ಒಂದು ಕಥಾಶ್ರವಣ, ರಾಮಾಯಣದ ಕತೆ ನಡೆಯುತ್ತೆ ಅಲ್ಲಿ ನಾನು ಇದ್ದು ನಿನ್ನ ಸ್ಮರಣೆಯನ್ನು ಮಾಡ್ತಾ ಇರ್ತೀನಿ ನಾನು ಅಂತ ರಾಮ ಹೇಳ್ತಾನೆ. ನೀನು ಚಿರಂಜೀವಿ ಆಗಿರ್ತೀಯ ಅಂತ. ಅಂದ್ರೆ ರಾಮಾಯಣದ ಕತೆ ಇದು ಆಚಂದ್ರಾರ್ಕವಾಗಿ ಉಳಿಲಿಕ್ಕೆ ಇದು ಒಂದು ಕಾರಣ. ಯಾಕಂದ್ರೆ ಹನುಮಂತ ಚಿರಂಜೀವಿ, ಹನುಮಂತ ಎಲ್ಲೆಲ್ಲಿ ಕತೆ ನಡೆಯುತ್ತೋ ಅಲ್ಲಿರ್ತಾನೆ. ಈ ಒಂದು ಮಾತನ್ನ ಹೇಳ್ತಾ ತನ್ನ ಸರ್ವಸ್ವವನ್ನು ರಾಮನಿಗಾಗಿ ಸಮರ್ಪಣೆ ಮಾಡ್ಕೊಳ್ತಾನೆ. ಡಿ ವಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ, ಅದನ್ನ ಹೇಳ್ತಾ ನಾನು ಮುಕ್ತಾಯಕ್ಕೆ ಬರ್ತೀನಿ. ಒಬ್ಬ ವ್ಯಕ್ತಿಗೆ ಏನಾರು ಒಂದು ಪ್ರಬಲವಾದಂತಹ ಒಂದು ಸಂಗತಿ, ಒಂದು ತತ್ವ, ಒಂದು ಧ್ಯೇಯ, ಅದು ಅವನು ಹಿಡ್ಕೊಳ್ಬೇಕು. ಹಿಡ್ಕೊಂಡ್ರೆ ಅವನು ಸುರಕ್ಷಿತವಾಗಿರ್ತಾನೆ ಅಂತ ಒಂದು ಪದ್ಯದಲ್ಲಿ ಹೇಳ್ತಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಒಂದು ಮರ ಇದೆ, ಮರದಲ್ಲಿ ಒಂದು ಎಲೆ ಇದೆ. ಆ ಎಲೆ ಮರದ ಜೊತೆ ಇರುತ್ತೆ. ದೊಡ್ಡ ಮರ, ಒಂದು ಚಿಕ್ಕ ಎಲೆ. ಆ ಎಲೆಗೆ ಆ ಆಧಾರವಾಗಿ ಆ ಮರ ಇದೆ. ಹಾಗಾಗಿ ಆ ಗಾಳಿ ಬಿಸಿಲು ಬಂತು ಅಂದ್ರೆ ಆ ಎಲೆ ಹೆದರಲ್ಲ. ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಮರವ ಪಿಡಿದಿರುವೆಲೆಯ ಗಾಳಿ ಬಿಸಿಲು ಅಂಜಿಸವು. ಅಂದ್ರೆ ಮರವನ್ನ ಹಿಡಿದಿರ್ತಕ್ಕಂತಹ ಆ ಎಲೆಗೆ ಗಾಳಿ ಬಿಸಿಲು ಅಂಜಿಸವು. ಹಂಗೆ ಸ್ಥಿರದ ನಂಬುಗೆಯ ನೆಲೆಯಲ್ಲಿ ಬಾಳುವನಂತು. ಹಾಗೆ ಸ್ಥಿರವಾದಂತ ಒಂದು ವಿಚಾರ, ಒಂದು ಶ್ರೇಷ್ಠ ತತ್ವ,
ಅದನ್ನ ಹಿಡ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬದುಕು ಹಾಗೆ ನಿರಾತಂಕವಾಗಿರುತ್ತೆ, ಆರಾಮಾಗಿರ್ತಾರೆ ನೆಮ್ಮದಿಯಿಂದ. ಆದರೆ ಅಲ್ಲೇ ಇನ್ನೊಂದು ಅವರು ಉದಾಹರಣೆ ಕೊಡ್ತಾರೆ. ಅದೇ ಒಂದು ಎಲೆ ಮರದಿಂದ ಬೇರ್ಪಟ್ಬಿಟ್ಟಿದೆ, ನೆಲದ ಮೇಲೆ ಇದೆ ಅಂತ ಹೇಳಿದ್ರೆ ಒಂದ್ ಸಣ್ಣ ಗಾಳಿ ಬಂದ್ರು ಅದನ್ನ ತಗೊಂಡೋದು, ಕೊಚ್ಕೊಂಡೋದು. ಹಿರಿದೊಂದು ನೆಚ್ಚಿನಾಸರೆ ಇಲ್ಲದವನ ಪಾಡು ತರಗಲೆಯ ಪಾಡಹುದು ಮರುಳ ಮುನಿಯ. ಹಿರಿದೊಂದ ನೆಚ್ಚಿನಾಸರೆ ಇಲ್ಲದವನ ಪಾಡೇನಾತೆ ಅಂದ್ರೆ ತರಗಲೆಯ ಪಾಡಹುದು ಮರುಳ ಮುನಿಯ. ಅವರೇ ಇನ್ನೊಂದು ಪದ್ಯದಲ್ಲಿ ಹನುಮಂತನ ಸಂದೇಶ ಏನು ಅಂತ ನಮ್ಗೆ ಹೇಳ್ತಾರೆ. ಅದನ್ನ ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಡಿ ವಿ ಜಿ ಅವ್ರು ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ಘನವಾದಂತಹ ಅತ್ಯಂತ ಮಹತ್ವದ ಒಂದು ತತ್ವಕ್ಕೆ ದಿನರಾತ್ರಿ ಮನಸೋತು. ಹನುಮಂತನಿಗೆ ರಾಮ ಬಿಟ್ಟಿನ್ನೇನು ಬೇಡ, ಹಗಲು ರಾತ್ರಿ ರಾಮನ ಸ್ಮರಣೆ, ರಾಮನ ಕೆಲಸಕ್ಕಾಗಿ ತನ್ನ ಸಂಪೂರ್ಣ ಸಮರ್ಪಣೆ ಮಾಡ್ಕೊಂಡಿರ್ತಾನೆ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನು. ಅದು ಬಿಟ್ಟು ಇನ್ನೇನು ನೆನೆಯಲ್ಲ. ನೆನೆಯದಿನ್ನೊಂದನೆಲ್ಲವ ನೀಡುತ್ತಾ, ಎಲ್ಲವನ್ನು ನೀಡುತ್ತಾ, ತನ್ನಲ್ಲಿರ್ತಕ್ಕಂಥ ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಅದರ ಅನುಸಂಧಿಯಲ್ಲಿ ಬಾಳ್ಬೇಕು. ಅದರ ಅನುಸಂಧಿಯಲ್ಲಿ ಬಾಳುವುದು ಹನುಮಂತನುಪದೇಶ ಮಂಕುತಿಮ್ಮ. ಅದರ ಅನುಸಂಧಿಯಲ್ಲಿ ಬಾಳ್ಬೇಕಾದ್ರೆ ಇನ್ನೊಂದು ಮುಖ್ಯವಾದ ಗುಣ ಅಂತ ಹೇಳಿದ್ರೆ ತನ್ನತನವನ್ನೇ ಮರ್ತೋಗ್ಬಿಡುತ್ತಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ ಅಂತ. ಹಂಗೆ ಹನುಮಂತನ ಒಂದು ಈ ಪಾತ್ರ ನಮಗೆ, ನಮ್ಮ ಬದುಕಿಗೆ ಹತ್ತಾರು ನೂರಾರು ಸಂಗತಿಗಳನ್ನ ಅದು ಬೆಳಕು ಚೆಲ್ತಕ್ಕಂತಹ ಒಂದು ತತ್ವ. ಹಾಗಾಗಿ ಇಷ್ಟು ಸಾವಿರ ವರ್ಷಗಳಾದ್ರೂ ಕೂಡ ಹನುಮಂತ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ರೀತಿಯ ಒಂದು ಮೈ ರೋಮಾಂಚನ ಆಗುತ್ತೆ. ಅವನ ಕತೆ, ಅವನ ವಿಚಾರ. ಇವತ್ತು ಹನುಮಾನ್ ಚಾಲೀಸ್ ಹೇಳಿದ್ರು, ಈ ರೀತಿ ಯಾವುದೇ ಹನುಮಂತನಿಗೆ ಸಂಬಂಧಪಟ್ಟದ್ದು ಕೇಳಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಒಂದು ಶಕ್ತಿಯ ಒಂದು ಜಾಗೃತಿ ಆಗುತ್ತೆ. ಹನುಮಂತನೇ ಬರೀ ಶಕ್ತಿ ಅಲ್ಲ, ಅದಕ್ಕೆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಬುದ್ಧಿಶಕ್ತಿ ಪರಾಕ್ರಮ. ಎಲ್ಲದಕ್ಕೂ ಅವನು ಅಧಿದೇವತೆ. ಅವನು ಅಂತಹ ಹನುಮಂತನ ಅನುಗ್ರಹ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದೀನಿ. ನಮಸ್ಕಾರ.